ಯಂ ಬ್ರಹ್ಮಾ ವರುಣೇಂದ್ರರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತ ತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯಃ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಂ ಆಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸದ್ಭಕ್ತರಿಗೆ ಶ್ರೀರಾಮನವಮಿಯ ಶುಭಾಶಯಗಳು. ರಾಮೇಂದ್ರನಾಂ ಹೃದಭಿರಾಮೇನ ರಾಶಿಕುಲಭೀಮೇ ಮನೋದ್ಯರಮತಾಂ ಗೋಮೇದಿನಿ ಜಯಿತ ಪೋಮೇ ಅಗಾಧಿಸುತ ಕಾಮೇ ನಿವಿಷ್ಟಮನಸಿ ಶ್ಯಾಮೇ ಸದಾ ತ್ವಯಿಜಿತಾಮೇಯ ತಾಪಸಜರಾಮೇ ಗತಾಧಿಕ ಸಮೇ ಭೀಮೇಶ ಚಾಪದಲ ನಾಮೇಯ ಶೌರ್ಯಜಿತ ವಾಮೇ ಕ್ಷಣೇ ವಿಜಯಿನಿ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀಮದ್ಭಾಗವತ ತೃತೀಯ ಸ್ಕಂಧದ 28ನೇ ಅಧ್ಯಾಯದ 36ನೇ ಶ್ಲೋಕ. ಒಂದು ಶ್ಲೋಕ ವ್ಯತ್ಯಾಸ, ಸಂಖ್ಯೆಯಲ್ಲಿ ವ್ಯತ್ಯಾಸವಾಗಿದೆ ಒಂದು ಪುಸ್ತಕದಿಂದ ಇನ್ನೊಂದು ಪುಸ್ತಕಕ್ಕೆ. ಸೋಪ್ಯೇತಯ ಚರಮಯ. ಸೋಪ್ಯೇತಯ ಚರಮಯ ಮನಸೋ ನಿವೃತ್ಯ ತಸ್ಮಿನ್ ಮಹಿಂ ನ್ಯವಸಿತಃ ಸುಖ ದುಃಖ ಬಾಹ್ಯೇ ಹೇತುತ್ವಮಪ್ಯಸತಿ ಕರ್ತರಿ ದುಃಖಯೋರ್ಯತ್ ಸ್ವಾತ್ಮನ್ನಿಧತ್ತ ಉಪಲಬ್ಧ ಪರಾತ್ಮಕಾಷ್ಠಃ. ಒಂದು ಕಡೆಗೆ ಹೇತುತ್ವಮಪ್ಯಸತಿ ಕರ್ತರಿ ದುಃಖಯೋರ್ನಃ ಅಂತ ನಮ್ಮ ವಿದ್ಯಾಪೀಠದ ಪುಸ್ತಕದಲ್ಲಿ ಪಾಠಾಂತರ ಇದೆ. ಅರ್ಥದಲ್ಲಿ ಏನು ಹೆಚ್ಚಿನ ವ್ಯತ್ಯಾಸ ಇಲ್ಲ. ಅರ್ಥ ನೋಡೋಣ. ಸೋಪಿ, ಈ ಹಿಂದೆ ಹೇಳಿದ ಅಪರೋಕ್ಷ ಜ್ಞಾನ ಪಡೆದ ಭಕ್ತನೂ ಕೂಡ ಏತಯ ಯೋಗಾಭ್ಯಾಸ ಲಬ್ಧವಾದ ಈ ಚರಮಯ ಅವಿದ್ಯಾರಹಿತಯ ಅತಯೇವ ಚರಮಯ, ಈ ಕೊನೆಯದಾದ ಮನಸ್ಸಃ ನಿವೃತ್ಯ, ಮನಸ್ಸಿನ ನಿವೃತ್ತಿಯಿಂದ ತಸ್ಮಿನ್ ಅಂತಹ ಪುರುಷಾರ್ಥ ಎನಿಸಿದ
ಸುಖ ದುಃಖ ಬಾಹ್ಯೆ, ಸಾಂಸಾರಿಕ ಸುಖ ದುಃಖ ರಹಿತವಾದ ಸ್ವಮಹಿಮ್ನಿ ಅವಸಿತಃ, ಸ್ವಮಹಿಮ್ನಿ ಪರಮಾನಂದ ರೂಪವಾದ ಅದರಲ್ಲಿ ಅವಸಿತಃ ಅತ್ಯಾಸಕ್ತವಾದ ನಿಷ್ಠೆ ಹೊಂದಿದ ಸುಖ ದುಃಖಯೋಹೋ, ಸುಖ ಮತ್ತು ದುಃಖಗಳ ಹೇತುತ್ವಂ ಕಾರಣವನ್ನು ನಹ ಅಂತ, ನಹ ಅಂತ ಒಂದು ಪಾಠ ಇದೆ ಅಂತ ಹೇಳಿದ್ನಲ್ಲ, ಅದನ್ನು ಇಟ್ಕೊಂಡು ಅರ್ಥ ಹೇಳ್ತಾ ಇದ್ದೇನೆ. ನಹ ನಮ್ಮದಾಗಿ ಅನುಭವಿಸುವವನನ್ನು, ಸ್ವಾತ್ಮನ್ ತನ್ನ ಆತ್ಮನನ್ನಾಗಿ, ಪೂರ್ವಂ ಅಪಶ್ಯತ್ ಅಂತ ಇಟ್ಕೊಳ್ಬೇಕು, ಶ್ಲೋಕದಲ್ಲಿಲ್ಲ, ಹಿಂದೆ ತಿಳಿದಿದ್ದನೋ, ಅಪಿ ಅದು ಕೂಡ, ತದಪಿ ಅಸತಿ ಈಗ ಇಲ್ಲವಾಗಲು, ಕರ್ತರಿ ಪ್ರಕೃತಿಯ ಕಾರ್ಯ ಎನಿಸಿದ ಆ ತುಚ್ಛ ಅಹಂಕಾರದಲ್ಲಿ, ವಿಧತ್ತೆ ತನ್ನಿಷ್ಠಮೇವ ಮನ್ಯತೆ ಅದರ ಕಾರ್ಯ ಇದು ಎಂಬುದಾಗಿ ತಿಳಿತಾನೆ. ಯಾಕೆ? ಉಪಲಬ್ಧ ಪರಾತ್ಮ ಕಾಷ್ಠ, ಉಪಲಬ್ಧ ಪ್ರತ್ಯಕ್ಷೀಕರಿಸಿದ ಪರಾತ್ಮ ಅಂದರೆ ಪರಮಾತ್ಮನೇ, ಕಾಷ್ಠ ಅಂತಿಮ ಗತಿ, ಸಾ ಕಾಷ್ಠ ಸಾ ಪರಾಗತಿ, ಅವನೇ ನನಗೆ ಅಂತಿಮ ಗತಿ ಅಂತ ಈ ಸತ್ಯವನ್ನು ಪ್ರತ್ಯಕ್ಷೀಕರಿಸಿಕೊಂಡಿರ್ತಾನೆ. ಒಟ್ಟು ತಾತ್ಪರ್ಯ ಏನು? ಹಿಂದಿನ ಶ್ಲೋಕದ ಅರ್ಥ ವಿವರಣಾ ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ. ಮನಸ್ಸು ಬಾಹ್ಯ ಅಂದರೆ ಪ್ರಾಕೃತಿಕ ಮತ್ತು ಸ್ವರೂಪಗತ ಮನಸ್ಸು, ಚೈತನ್ಯದಲ್ಲೇ ಚೈತನ್ಯದ ಭಾಗವಾಗಿರುವ ಮನಸ್ಸು, ಅಂತರ್ಮನಸ್ಸು. ಈ ಎರಡು ಮನಸ್ಸುಗಳ ಪರಿಣಾಮ ಸಾಧಕನ ಮೇಲೆ ಹೇಗಾಗ್ತದೆ ಅನ್ನೋದನ್ನು ಇಲ್ಲಿ ವಿವರಿಸಿದ್ದಾರೆ. ಸಂಸಾರದಲ್ಲಿ ಇರುವವರೆಗೆ ಈ ಸುಖ ದುಃಖಗಳ ಭೋಕ್ತ ನಾನು ಅಂತ ತಿಳಿದಿರ್ತಾನೆ. ಈ ನಾನು ಅನ್ನೋ, ಅಹಂ ಅನ್ನೋ ಸ್ವರೂಪ ಅನುಭವಕ್ಕೆ ಆಧಾರ ಚೈತನ್ಯ ಅಲ್ಲ, ಪ್ರಕೃತಿಯ ಕಾರ್ಯವಾದ ಅಹಂಕಾರ, ಬಾಹ್ಯ ಮನಸ್ಸಿನ ಒಂದು ಮೇಲ್ಪದರು ಅದು. ಸಾಧಕ ಏನು ಮಾಡ್ತಾನೆ? ಯೋಗದ ಮೂಲಕ ಈ ಬಾಹ್ಯ ಮನಸ್ಸನ್ನು, ಈ ಪ್ರಾಕೃತ ಮನಸ್ಸನ್ನು ದಾಟಿ ಸ್ವರೂಪವನ್ನು ಪ್ರವೇಶಿಸ್ತಾನೆ. ಆಗ ಆ ಸ್ವರೂಪಭೂತವಾದ ಮನಸ್ಸು ಈ ವ್ಯತ್ಯಾಸವನ್ನು ಅವನಿಗೆ ಸ್ಪಷ್ಟಪಡಿಸ್ತದೆ. ಹಿಂದೆ ಕರ್ತೃತ್ವ ಭೋಕ್ತೃತ್ವಾದಿಗಳಿಗೆ ಆಧಾರ ಅಂತ ನಾನು ಯಾವುದನ್ನು ತಿಳಿದಿದ್ದನೋ ಅದು ನಿಜವಾದ ಆಧಾರ ಅಲ್ಲ, ಅದು ಕೇವಲ ಪ್ರಕೃತಿಯ ವಿಕಾರ, ಬಾಹ್ಯ ಮನಸ್ಸಿನ ತೋರಿಕೆ ಅನ್ನೋದು ಅವನಿಗೆ ಆಗ ಸ್ಪಷ್ಟವಾಗ್ತದೆ. ಯಾಕೆಂದರೆ ಆ ಹಂತದಲ್ಲಿ ಸಾಧಕ ಉಪಲಬ್ಧ ಪರಾತ್ಮ ಕಾಷ್ಠ, ಆ ಸ್ವರೂಪಭೂತವಾದ ಮನಸ್ಸಿನಿಂದ ಪರಮಾತ್ಮನ ಸಾಕ್ಷಾತ್ಕಾರ ಸಾಧಿಸಿದ್ದಾನೆ. ಅದರಿಂದಾಗಿ ಈ ಹಿಂದೆ ನಾನೇ ಕರ್ತ, ನಾನೇ ಭೋಕ್ತ ಅನ್ನೋ ವಿಚಾರಗಳು ಏನು ಪ್ರಕೃತಿಯ ಕಾರ್ಯವಾದ ಅಹಂಕಾರದ ಅಂದರೆ ಬಾಹ್ಯ ಮನಸ್ಸಿನ ತೋರಿಕೆಗಳಾಗಿದ್ದು, ಅವು ಈಗ ಇಲ್ಲ. ಅವು ತೋರಿಕೆಗಳಾಗಿದ್ದು, ಅವುಗಳಿಗೆ ಆ ಆಧಾರವಾಗಿರ್ತಕ್ಕಂಥ ಅಹಂಕಾರ ಪ್ರಕೃತಿಯ ಕಾರ್ಯವಾಗಿತ್ತು ಅನ್ನೋದು ಅವನಿಗೆ ಈಗ ಸ್ಪಷ್ಟವಾಗಿ ತಿಳಿದಿದೆ. ಹಿಂದಿನ ಶ್ಲೋಕದಲ್ಲಿ ಪ್ರತಿನಿವೃತ್ತ ಗುಣಪ್ರವಾಹ ಅಂತ ಹೇಳಿದ್ರಲ್ಲ, ಆ ಒಂದು ಶಬ್ದವನ್ನೇ ಇಲ್ಲಿ ವಿವರಿಸಿ ಹೇಳ್ತಾ ಇದ್ದಾರೆ. ಏನು ಪ್ರತಿನಿವೃತ್ತ ಗುಣಪ್ರವಾಹ ಅಂದರೆ ಪ್ರಕೃತಿಯ ಕಾರ್ಯವಾದ ಅಥವಾ ಪ್ರಕೃತಿಯ ಗುಣಗಳ ಪರಿಣಾಮ ಅನಿಸಿದ ಆ ಅಹಂಕಾರ ಅದು ನಿವೃತ್ತವಾದ ಮೇಲೆ ಆ ಅಹಂಕಾರದಿಂದ ಉತ್ಪನ್ನವಾಗತಕ್ಕಂಥ ದೇಹಾತ್ಮ ಭಾವ ಅಂದರೆ ದೇಹವೇ ಆತ್ಮ, ದೇಹವೇ ನಾನು ಅನ್ನೋ ಭಾವ, ಈ ಬಾಹ್ಯ ಮನಸ್ಸಿನ ಕಲ್ಪನೆ, ಪ್ರಾಕೃತಿಕ ಕಲ್ಪನೆ, ಪ್ರಕೃತಿಯ ಪ್ರಭಾವದಿಂದ ನಮ್ಮಲ್ಲಿ ಮೂಡಿದ ಕಲ್ಪನೆ ಇದು ಇಲ್ಲವಾಗ್ತದೆ. ಇದಿಷ್ಟು ಶ್ಲೋಕದ ಭಾವ. ಇಲ್ಲೊಂದು ಪ್ರಶ್ನೆ ಬರ್ತದೆ ಇದನ್ನು ಮಾತಾಡ್ತಾ ಹೋದಂಗೆ.
ನೋಡಿ, ಸುಷುಪ್ತಿ ಕಾಲದಲ್ಲೂ ಕೂಡ ಬಾಹ್ಯ ಮನಸ್ಸು ನಿವೃತ್ತವಾಗಿರ್ತದೆ. ಇದು ಶಾಸ್ತ್ರಸಿದ್ಧ ಸಂಗತಿ. ಬಾಹ್ಯ ಮನಸ್ಸು ನಿವೃತ್ತವಾದಾಗ ಕರ್ತೃತ್ವ, ಭೋಕ್ತೃತ್ವ ಮುಂತಾದ ಅಭಿಮಾನಕ್ಕೆ ಆಧಾರವಾಗಿರ್ತಕ್ಕಂಥ ಬಾಹ್ಯ ಮನಸ್ಸು ಇಲ್ಲವಾದ್ದರಿಂದ ಸುಖ ದುಃಖಗಳಿಂದ ಮನುಷ್ಯ ಸಂಪೂರ್ಣ ಮುಕ್ತನಾಗಬೇಕು ಅಲ್ವೇ? ಹಾಗಾಗೋದಿಲ್ಲ. ಜ್ಞಾತ ತತ್ವಸ್ಯಾಪಿ ದೇಹಾನುಸಂಧಾನಂ ದೃಶ್ಯತೆ ಏವ. ಸುಷುಪ್ತಿ ಕಾಲದಲ್ಲಿ ಬಾಹ್ಯ ಮನಸ್ಸು ಇಲ್ಲವಾಗಿ ಪ್ರಾಜ್ಞನಾಮಕ ಪರಮಾತ್ಮನ ಆಲಿಂಗನ ಅನುಭವಿಸಿದ ಜೀವನಿಗೂ ಕೂಡ ದೇಹಾನುಸಂಧಾನ, ಕರ್ತೃತ್ವ, ಅಭಿಮಾನ, ಸುಖ ದುಃಖ ಎಲ್ಲ ಆಮೇಲೆ ಅನುಭವಕ್ಕೆ ಬಂದೇ ಬರ್ತದೆ. ಯಾಕೆ ಅಂದರೆ ಈ ಪ್ರಶ್ನೆಗೆ ವಿಷಯ ಸ್ವಲ್ಪ ಗಂಭೀರವಾದದ್ದರಿಂದ ಒಂದು ಉದಾಹರಣೆಯ ಮೂಲಕ ಮುಂದಿನ ಶ್ಲೋಕದಲ್ಲಿ ಉತ್ತರಿಸ್ತಾ ಇದ್ದಾರೆ. ದೇಹಂತು ತಂ ನ ಚರಮಂ ಸ್ಥಿತಮುಜ್ಜಿತಂ ವಾ ಸಿದ್ಧೋ ವಿಪಶ್ಯತಿ ಯತೋಧ್ಯಗಮತ್ಸ್ವರೂಪಂ ದೈವಾದುಪೇತಮಥ ದೈವದಶಾದಪೇತಂ ವಾಸೋ ಯಥಾ ಪರಿಕೃತಂ ಮದಿರಾಮದಂಧಃ. ಅಲ್ಲಿ ಮೊದಲನೇ ಸಾಲು ದೇಹಂಚ ತಂ ನ ಚರಮಃ ಸ್ಥಿತಮುತ್ಥಿತಂ ವಾ ಅಂತ ಇನ್ನೊಂದು ಪಾಠವೂ ಉಂಟು. ಅನ್ವಯ ಅರ್ಥ ನೋಡೋಣ. ಚರಮಃ ಅನ್ನೋ ಪಾಠ ಇಟ್ಕೊಂಡು ಮೊದಲ ಅರ್ಥ ಹೇಳ್ತೀನಿ. ಚರಮಃ ಸಿದ್ಧ ಅಂದರೆ, ಚರಮ ಅಂದರೆ ಅಂತಿಮ, ಕೊನೆಯ ಅಂತ ಅರ್ಥ. ಕೊನೆಯ ಅವಸ್ಥೆಯನ್ನು, ಕೊನೆಯ ಶರೀರವನ್ನು ಪಡೆದ ಸಿದ್ಧ. ಯತಃ ಯಾವ ಕಾರಣದಿಂದ? ಸ್ವರೂಪಂ ಅಧ್ಯಗಮತ್, ಆತ್ಮಸ್ವರೂಪ ತಿಳಿದಿದ್ದಾನೆ ಅವನು. ಆದ್ದರಿಂದ ಸ್ಥಿತಂ ಉತ್ಥಿತಂ ವಾ ತಂ ದೇಹಂ, ಆ ಶರೀರದ ಇರುವಿಕೆಯಾಗಲಿ ಅವುಗಳ ಓಡಾಡುವಿಕೆಯಾಗಲಿ ಅವುಗಳನ್ನು ನ ವಿಪಶ್ಯತಿ, ಕಾಣೋದಿಲ್ಲ. ತಾತ್ಪರ್ಯ ಹೇಳುವಾಗ ಇದನ್ನು ಇನ್ನಷ್ಟು ವಿವರಿಸಿ ಹೇಳ್ತೇನೆ. ಈಗ ಸದ್ಯಕ್ಕೆ ಶಬ್ದಾರ್ಥ ತಿಳ್ಕೊಳ್ಳೋಣ. ಅಥವಾ ಸಿದ್ಧ ಅಂದರೆ ಏನ ದೇಹೇನ ಸಿದ್ಧ ಅಭೂತ್, ಯಾವ ದೇಹದಿಂದ ಸಿದ್ಧ ಅವಸ್ಥೆ ಪಡೆದನೋ, ಯೋಗದ ಪರಿಪೂರ್ಣ ಅವಸ್ಥೆ ಸಿದ್ಧಾವಸ್ಥೆ, ಅದನ್ನು ಯಾವ ದೇಹದಿಂದ ಪಡೆದನೋ, ತಂ ದೇಹಂ, ಆ ದೇಹವನ್ನು ಉಜ್ಜಿತಂ ವಾ, ಉತ್ಥಿತ ಅಲ್ಲ, ಉಜ್ಜಿತಂ ಅಂತ ಇನ್ನೊಂದು ಪಾಠ ಹೇಳಿದ್ನಲ್ಲ, ಅದರ ಅರ್ಥ ಉಜ್ಜಿತಂ ವಾ, ತೊರೆದರೂ ಕೂಡ, ಆ ದೇಹ ಇಲ್ಲ ಅಂತ ಭಾವಿಸಿದರು ಅಥವಾ ಆ ದೇಹ ಸ್ವರ್ಗಿದರು, ನ ವಿಪಶ್ಯತಿ ಮದೀಯ ಅಯಂ ಇತಿ ನಾಭಿಮನ್ಯತೆ, ಇದು ನನ್ನದು ಎಂಬುದಾಗಿ ಆ ದೇಹದ ಬಗ್ಗೆ ಅಭಿಮಾನ ತಾಳೋದಿಲ್ಲ. ಅದೇ ನ ವಿಪಶ್ಯತಿ ಅನ್ನೋ ಶಬ್ದಾರ್ಥ. ದೈವಾತ್, ಹಾಗಾದರೆ ಏನು ತಿಳಿತಾನೆ? ದೈವಾದ್ ಉಪೇತಂ, ಪರಮಾತ್ಮನ ಇಚ್ಛೆಯಿಂದ ಬಂತಪ್ಪ ಈ ಶರೀರ. ಅಥ ಸಾಧನೆಯ ಬಳಿಕ ದೈವಾತ್, ಅದೇ ಪರಮಾತ್ಮನ ಇಚ್ಛೆಯಿಂದ ಅಪೇತಂ, ಕಳೆದು ಹೋಯಿತು. ಹೇಗೆ? ಅದಕ್ಕೊಂದು ದೃಷ್ಟಾಂತ. ಯಥಾ ವಾಸಂ ಪರೀಕೃತ, ಮೈ ಮೇಲಿನ ಬಟ್ಟೆಯ ಅರಿವೇ ಇಲ್ಲದ ಮದಿರಾ ಮದಾಂಧ, ಮದಿರ ಅಂದರೆ ಸೆರೆ, ಆ ಮದಿರಾ ಮದದಿಂದ ಅಂಧನಾಗಿದ್ದಾನೆ, ಅಂದರೆ ಅರಿವು ಕಳ್ಕೊಂಡಿದ್ದಾನೆ. ಅವನು ಹೇಗೋ ಹಾಗೆ ಅಂದರೆ ಏನು ತಾತ್ಪರ್ಯ? ಒಟ್ಟು ಕುಡುಕ ಹೇಗೆ ಕುಡಿದಾದ ಮೇಲೆ ಮೈಮೇಲಿನ ಬಟ್ಟೆಯ ಅರಿವು ಕಳ್ಕೊಳ್ತಾನೋ, ಅದರಂತೆ ಸಾಧನೆ ಪೂರೈಸಿದ ಬಳಿಕ ಆ ಸಮಾಧಿಸ್ಥನಾದ ಸಾಧಕ ದೇಹ ಪ್ರಜ್ಞೆ ಕಳ್ಕೊತಾನೆ. ಪರಮಾತ್ಮನ ಸಂಕಲ್ಪದಿಂದ ಕರ್ಮಕ್ಷಯಕ್ಕೋಸ್ಕರ, ಪ್ರಾರಬ್ಧ ಕರ್ಮಕ್ಷಯಕ್ಕೋಸ್ಕರ ಈ ಶರೀರ ಬಂತು, ಕೊನೆಯ ಶರೀರ ಇದು. ಅವನ ಇಚ್ಛೆಯಂತೆ ಸಾಧನೆ ಮುಗಿದ ಮೇಲೆ ಕಳೀತು ಅಂತ ತಿಳಿತಾನೆ. ಉಜ್ಜಿತಂ ವಾ ಅನ್ನೋದಕ್ಕೆ ವಿಜಯಧ್ವಜ ತೀರ್ಥರು ಮಾತು ಬರೀತಾರೆ. ನಾರೀಕೇಳವತ್ ದೇಹಾತ್ಮನಃ ವಿವಿಕ್ತತ್ವಾತ್ ಹರಿಂ ಏವ ಪಶ್ಯತಿ. ನೋಡಿ, ಎಷ್ಟು ಸುಂದರವಾದ ದೃಷ್ಟಾಂತ ಕೊಡ್ತಾರೆ. ಅವನೇನು ತಿಳ್ಕೊತಾನೆ ಸಾಧಕ?
ತೆಂಗಿನಕಾಯಿ ಚಿಪ್ಪು ಭೇದಿಸಿ ಹೊರಬಂದ ತೆಂಗಿನಕಾಯಿಯಂತೆ ಈ ಶರೀರದಲ್ಲಿದ್ದು ತನಗೆ ಶರೀರ ಸಂಬಂಧದಿಂದ ಮುಕ್ತಿ ದೊರೀತು ಅಂತ ಭಾವಿಸಿ ಈ ಆತ್ಮನಿಗೆ ಆ ಪರಮಾತ್ಮನೇ ಶ್ರೀಹರಿಯೇ ಆಧಾರ, ಶರೀರ ಅಲ್ಲ ಅನ್ನೋ ತತ್ವ ನಿಶ್ಚಯ ಪಡೆದವನಾಗಿರ್ತಾನೆ. ಗೀತೆಯ 5ನೇ ಅಧ್ಯಾಯದ ಕೊನೆಗೆ ಶ್ರೀಕೃಷ್ಣ ಪರಮಾತ್ಮ ಇಂಥವನನ್ನು ಮುಕ್ತ ಏವ ಸಹ ಅಂತ ಶ್ಲಾಘಿಸ್ತಾನೆ. ಅವನು ಶರೀರದಲ್ಲಿದ್ದರೂ ಕೂಡ ಮುಕ್ತನಂತೆ. ಇದಿಷ್ಟು ಶ್ಲೋಕದ ಭಾವ. ಆದರೆ ಮೊದಲು ಕೇಳಿದ ಪ್ರಶ್ನೆಗೆ ಏನು ಉತ್ತರ ಬಂತು ಅದನ್ನು ನೋಡಿ. ಸುಷುಪ್ತಿ ಕಾಲದಲ್ಲಿ ದೇಹದ ಪ್ರಜ್ಞೆ, ಈ ಬಾಹ್ಯ ಮನಸ್ಸಿನ ಪ್ರಜ್ಞೆ ಇಲ್ಲವಾಗಿ, ಪ್ರಾಕೃತ ಮನಸ್ಸು ಇಲ್ಲವಾಗಿ ಪರಮಾತ್ಮನ ಸಾನ್ನಿಧ್ಯ ಸುಖ ಅನುಭವಿಸಿದ ವ್ಯಕ್ತಿಗೆ ನಿದ್ರೆ ಕಳೆದ ಬಳಿಕ ಮತ್ತೆ ದೇಹ ಸಂಪರ್ಕ ಉಂಟಾಗಿ ದೇಹಾಭಿಮಾನ, ಕರ್ತೃತ್ವ, ಭೋಕ್ತೃತ್ವ, ತನ್ನ ಮೂಲಕ ಸುಖ ದುಃಖ ಎಲ್ಲ ಮರಳಿ ಬರ್ತವೆ. ಇಲ್ಲಿ ಪ್ರಸಕ್ತನಾದ ಸಾಧಕನಿಗೆ ಅಂತರಂಗದಲ್ಲಿ ಪರಮಾತ್ಮ ಸಾಕ್ಷಾತ್ಕಾರ ಹೇಗಾಗ್ತದೆ? ನಿದ್ರಾಕಾಲದಲ್ಲಿ, ಸುಷುಪ್ತಿ ಕಾಲದಲ್ಲಿ ಆಕಸ್ಮಿಕವಾಗಿ ಸಾಮಾನ್ಯರಿಗೆ ಉಂಟಾಗ್ತದಲ್ಲ ಪ್ರಾಜ್ಞನಾಮಕ ಪರಮಾತ್ಮನ ಆಲಿಂಗನ, ಹಾಗಲ್ಲ. ಇದು ಅನೇಕ ವರ್ಷಗಳ ಸಾಧನೆ, ಕಠೋರ ಸಾಧನೆಯ ಮೂಲಕ ಗಳಿಸಿರ್ತಕ್ಕಂಥದ್ದು. ಸುದೃಢವಾಗಿ ಅಹರ್ನಿಶಿ ಅವನಲ್ಲಿ ಬೇರೂರಿ ನಿಂತಿರ್ತಕ್ಕಂಥದ್ದು. ಆದ್ದರಿಂದ ಅವನ ಶರೀರ ಚರ್ಮ ಶರೀರ ಅಂದರೆ ಅನಾದಿ ಅವಿದ್ಯಾರಹಿತ ಶರೀರ. ಈ ಜನ್ಮದಲ್ಲಿ ಜ್ಞಾನ ಎಂಥದ್ದು? ಸುದೃಢ ಜ್ಞಾನ, ಅಪರೋಕ್ಷ ಜ್ಞಾನ ಅಂತ ಕರೆಯಿಸಿಕೊಳ್ಳಬಹುದಾದ ಜ್ಞಾನ ಅದನ್ನು ಸಂಪಾದನೆ ಮಾಡಿದ್ದರಿಂದ ಅವಿದ್ಯೆ ಅಂದರೆ ಅಜ್ಞಾನ ನಾಶವಾಗಿರ್ತದೆ. ಪ್ರಾರಬ್ಧ ಅನುಭವಿಸಿ ತೀರಿ ಸಂಚಿತವು ಜ್ಞಾನದಿಂದ ನಾಶ ಹೊಂದಿ, ಹೀಗೆ ಒಟ್ಟು ಅವಿದ್ಯಾರಹಿತ ಶರೀರ. ಅದನ್ನೇ ಸಿದ್ಧ, ಚರಮ ಅನ್ನೋ ಶಬ್ದಗಳಿಂದ ಶ್ಲೋಕದಲ್ಲಿ ಕರೆದಿದ್ದಾರೆ. ಅಂಥ ಸಿದ್ಧ ಅಂದರೆ ಮೋಕ್ಷಕ್ಕೆ ಸಿದ್ಧನಾದ ಆ ಯೋಗಿ ಈ ಶರೀರದಲ್ಲಿ ಮಾಡ್ತಾ ಇರೋ ಸಾಧನೆ ಚರಮಃ, ಕೊನೆತು. ಆ ಶರೀರ ಮತ್ತು ಶರೀರದ ಮೂಲಕ ಮಾಡೋ ಸಾಧನೆ ಎರಡಕ್ಕೂ ಅನ್ವಯಿಸುವ ಶಬ್ದ ಅದು ಚರಮ ಅನ್ನೋ ಶಬ್ದ. ಸುಷುಪ್ತಿ ಕಾಲದಲ್ಲಿ ಪರಮಾತ್ಮನ ಆಲಿಂಗನ ಅನುಭವಿಸುವವ ಈ ಆಳದ ಸಂಸ್ಕಾರ ಪಡೆದವನಲ್ಲ, ಅವನು ಶ್ರೀಸಾಮಾನ್ಯ. ಅವನು ಹೀಗಾಗಿ ಇಬ್ಬರೂ ಬಾಹ್ಯ ಮನಸ್ಸಿನ ಸಂಪರ್ಕ ಕಳೆದುಕೊಂಡು, ಅಂದರೆ ಶ್ರೀಸಾಮಾನ್ಯ ಸುಷುಪ್ತಿ ಕಾಲದಲ್ಲಿ ಬಾಹ್ಯ ಮನಸ್ಸಿನ ಸಂಪರ್ಕ ಕಳ್ಕೊಳ್ತಾನೆ. ಇವನು ತನ್ನ ಸಂತತ ಸಾಧನೆಯಿಂದಾಗಿ ಬಾಹ್ಯ ಮನಸ್ಸಿನ, ಪ್ರಾಕೃತ ಮನಸ್ಸಿನ ಸಂಪರ್ಕ ಕಳ್ಕೊತಾನೆ. ಹೀಗೆ ಅವನು ಸಾಮಾನ್ಯ ಕೆಲ ಹೊತ್ತು ಸುಷುಪ್ತಿ ಕಾಲದಲ್ಲಿ ಪರಮಾತ್ಮನ ಸಾನ್ನಿಧ್ಯ ಸುಖ ಅನುಭವಿಸ್ತಾನೆ. ಇವನು ಸುದೀರ್ಘ ಕಾಲ ಆ ಸಾನ್ನಿಧ್ಯ ಸುಖ ಅನುಭವಿಸ್ತಾನೆ. ವ್ಯತ್ಯಾಸ ಏನು? ಒಬ್ಬ ಆ ಸ್ಥಿತಿಯನ್ನು ನಿದ್ರೆ ಕಳೆದ ಮೇಲೂ ಅನುಭವಿಸ್ತಾನೆ, ಇನ್ನೊಬ್ಬ ಸುಷುಪ್ತಿಯ ಕೆಲವು ಸೆಕೆಂಡುಗಳ ಕಾಲ ಮಾತ್ರ ಅನುಭವಿಸ್ತಾನೆ. ಅದಕ್ಕೆ ಕೆಟ್ಟ ದೃಷ್ಟಾಂತ ಆದರೂ ನಮ್ಮಂಥವ್ರಿಗೂ ತಿಳಿಯಬಹುದಾದ ದೃಷ್ಟಾಂತ ಅಂತ ಆ ಸುರಾಪಾನ ಮಾಡಿದವನ ದೃಷ್ಟಾಂತ ಕೊಡ್ತಾರೆ. ಮದಿರೆ ಸೇವಿಸಿದವನಿಗೆ ಮದಿರೆಯ ಮದ ಇಳಿದು ಕೂಡಲೇ ಬಾಹ್ಯ ಪ್ರಜ್ಞೆ ಮರಳುವಂತೆ ಸಾಮಾನ್ಯ ವ್ಯಕ್ತಿ ಸುಷುಪ್ತಿ ಅವಸ್ಥೆ ಕಳೆದು ಹೋದ ಕೂಡಲೇ ಬಾಹ್ಯ ಮನಸ್ಸಿನ, ಪ್ರಾಕೃತ ಮನಸ್ಸಿನ ಪ್ರಭಾವಕ್ಕೆ ಮರಳುತ್ತಾನೆ. ಸಾಧಕನಿಗೆ ಹಾಗಲ್ಲ. ಇದು ಆ ಪ್ರಶ್ನೆಗೆ ಉತ್ತರ. ಮುಂದಿನ ಶ್ಲೋಕ ನೋಡೋಣ. ದೇಹೋಪಿ ದೈವ ವಶಗಃ ಖಲು ಕರ್ಮ ಯಾವತ್ ಸ್ವರಂಭಕಂ ಪ್ರತಿ ಸಮೀಕ್ಷತ ಏವ ಸಾಸುಃ ತಂ ಸ ಪ್ರಪಂಚಂ ಅಧಿರೂಢ ಸಮಾಧಿಯೋಗಃ ಸ್ವಪ್ನಂ ಪುನರ್ನ ಭಜತೆ ಪ್ರತಿಬುದ್ಧವತ್ಸಃ. ಅಲ್ಲಿ ಪ್ರತಿಬುದ್ಧ ವಸ್ತು ಅಂತ ಒಂದು ಕಡೆಗೆ ಪಾಠ ಇದೆ, ಅದು ಅಷ್ಟು ಸಮಂಜಸ ಅನಿಸೋದಿಲ್ಲ. ಪ್ರತಿಬುದ್ಧವತ್ಸಃ ಅನ್ನೋ ಪಾಠವೇ ಸಮಂಜಸವಾದ ಪಾಠ.
ಅನ್ವಯ ನೋಡಿ. ಯಾವತ್ ಸ್ವಾರಂಭಕಂ ಕರ್ಮ ತಾವತ್ ದೇಹೋಪಿ ಸಾಸು ಪ್ರತೀಕ್ಷತೆ. ಸ್ವಾರಂಭಕೆ ಕ್ಷೀಣೆ ಸತಿ, ಶ್ಲೋಕದಲ್ಲಿಲ್ಲ ಇಟ್ಕೊಳ್ಬೇಕದನ್ನು. ಸ್ವಾರಂಭಕೆ ಕ್ಷೀಣೆ ಸತಿ ಅಧಿರೂಢ ಸಮಾಧಿ ಯೋಗ, ಅಂದರೆ ಪ್ರಾಪ್ತ ಸಮಾಧಿ ಯೋಗ ಫಲ ಸಪ್ರಪಂಚಂ ಇಂದ್ರಿಯಾದಿ ಪ್ರಪಂಚ ಸಹಿತಂ ದೇಹಂ ಪುನರ್ನ ಭಜತೆ ಸ್ವಪ್ನಂ ಪ್ರತಿಬುದ್ಧವತ್ ಕರ್ಮ ತಾವತ್ ದೈವವಶಗಃ ಖಲು. ಏನರ್ಥ? ಯಾವತ್ ಎಲ್ಲಿಯವರೆಗೆ, ಪ್ರತಿಪದಾರ್ಥವನ್ನು ಹೇಳ್ತೇನೆ. ಯಾವತ್ ಎಲ್ಲಿಯವರೆಗೆ ಸ್ವಾರಂಭಕಂ ಕರ್ಮ, ಅಂದರೆ ಆ ಸಾಧಕ ಸ್ವ ಆರಂಭಕಂ ತಾನೇ ಆರಂಭಿಸಿದ ಕರ್ಮ, ಆ ಜನ್ಮದಲ್ಲಿ ಅನುಭವಿಸಲಿಕ್ಕೆ ಆರಂಭಿಸಿದ ಕರ್ಮ ಅಂದರೆ ಪ್ರಾರಬ್ಧ ಕರ್ಮ, ಅದು ಇರ್ತದೋ ತಾವತ್, ಯಾವತ್ ಅಂತಿರೋದ್ರಿಂದ ತಾವತ್ ಅಂತ ಇಟ್ಕೊಳ್ಬೇಕು. ತಾವತ್ ಅಲ್ಲಿಯವರೆಗೆ ಅಂದ್ರೇನು? ಎಲ್ಲಿಯವರೆಗೆ ಪ್ರಾರಬ್ಧ ಇರುತ್ತದೋ ಅಲ್ಲಿಯವರೆಗೆ ದೇಹೋಪಿ, ಆ ಸಾಧಕನ ದೇಹವೂ ಕೂಡ ಸಾಸುಹು, ಸ ಅಸುಹು ಸೇಂದ್ರಿಯ ಇತ್ಯರ್ಥ. ಅಂದರೆ ಇಂದ್ರಿಯಾದಿ ಸಹಿತವಾಗಿ, ಸ ಪ್ಲಸ್ ಅಸುಹು ಸಾಸುಹು. ಅಸು ಅಂದರೆ ಸ ಅಂದರೆ ಸಹಿತ ಅಂತ ಅರ್ಥ, ಅಸು ಸಹಿತ ಸಾಸು. ಏನು ಅಸು ಅಂದರೆ? ಇಲ್ಲಿ ಅಸು ಎಂಬುದು ನಿತ್ಯ ಬಹುವಚನ ಶಬ್ದ. ಇದಕ್ಕೆ ಪಂಚಪ್ರಾಣಗಳು, ಇಂದ್ರಿಯಗಳು, ಮನಸ್ಸು ಅಂತ ಅನೇಕ ಅರ್ಥಗಳಿವೆ. ಪ್ರಕೃತದಲ್ಲಿ ಇಂದ್ರಿಯಗಳು ಅನ್ನೋ ಅರ್ಥ ವಿವಕ್ಷಿತ. ಆದ್ದರಿಂದ ಸಾಸುಹು ಅಂದರೆ ಸೇಂದ್ರಿಯ ಅಂತ ಟಿಪ್ಪಣಿಕಾರರ ಅರ್ಥ ಬರೀತಾರೆ. ಅಂದರೆ ಇಂದ್ರಿಯ ಸಹಿತವಾಗಿರ್ತಕ್ಕಂಥ ಆ ದೇಹ ಪ್ರತೀಕ್ಷೆ ಮಾಡ್ತದೆ, ಕಾಯ್ತದೆ. ಮುಂದೆ ಸ್ವಾರಂಭಕ್ಕೆ ಕ್ಷೀಣೆ ಸತಿ, ತಾನು ಅನುಭವಿಸಲಿಕ್ಕೆ ಆರಂಭಿಸಿದ ಕರ್ಮ ಅಂದರೆ ಪ್ರಾರಬ್ಧ ಕರ್ಮ ಅದು ಕ್ಷೀಣವಾಗಲಿ, ಅನುಭವಿಸಿ ಮುಗಿದಾದ ಮೇಲೆ ಅಧಿರೂಢ ಸಮಾಧಿ ಯೋಗ, ಅಂದರೆ ಸಮಾಧಿ ಯೋಗದ ಫಲವನ್ನು ಹೊಂದಿದವನಾಗಿ ಸಪ್ರಪಂಚಂ ದೇಹಂ, ಈ ದೇಹದ ಪ್ರಪಂಚ ಅಂದರೆ ಇಂದ್ರಿಯಾದಿಗಳು, ಇಂದ್ರಿಯಾದಿಗಳಿಂದ ಕೂಡಿರತಕ್ಕಂಥ ದೇಹವನ್ನು ನ ಭಜತೆ, ಪಡೆಯೋದಿಲ್ಲ. ಈ ವಿಷಯದಲ್ಲಿ ದೃಷ್ಟಾಂತ ಏನದು? ಸ್ವಪ್ನಂ ಪ್ರತಿಬುದ್ಧವತ್, ಅಂದರೆ ಸ್ವಪ್ನದಿಂದ ಎಚ್ಚೆತ್ತವ ಆ ಸ್ವಪ್ನದಲ್ಲಿನ ಸಂಗತಿಗಳನ್ನು ಬಯಸಿದರೂ ಮರಳಿ ಪಡೆಯಲಿಕ್ಕೆ ಸಾಧ್ಯವಿಲ್ಲ. ಮುಂದೆ ಎಂದೋ ಬೇರೆ ಸ್ವಪ್ನ ಬೀಳ್ತದೆ, ಆ ಸ್ವಪ್ನದ ಪದಾರ್ಥಗಳು ಬೇರೆ. ಈಗ ಬಿದ್ದ ಸ್ವಪ್ನ, ಆ ಸ್ವಪ್ನದಲ್ಲಿ ಏನೋ ಅವನಿಗೊಂದು ಸುಖದ ಅನುಭವ ಆಗಿರ್ತದೆ ಅಂತ ಇಟ್ಕೊಳ್ಳಿ. ಸ್ವಪ್ನದಲ್ಲಿ ಅದನ್ನು ಮತ್ತೆ ಅನುಭವಿಸಬೇಕು ಅಂದರೆ ಆ ಸ್ವಪ್ನದಲ್ಲಿನ ಪದಾರ್ಥಗಳು ಅವನಿಗೆ ಉಪಲಬ್ಧವಲ್ಲ. ಹಾಗೆಯೇ ಈ ಸಾಧಕ ಈ ಜನ್ಮ ನೀಗಿದ ಬಳಿಕ ಪ್ರಾರಬ್ಧ ಕರ್ಮ ಕ್ಷಯಿಸಿ, ಜ್ಞಾನವನ್ನು ಪಡೆದು ಸಂಚಿತ ಕರ್ಮ ಕ್ಷಯಿಸಿ, ಈ ಶರೀರವನ್ನು ಕಳೆದುಕೊಂಡ ಬಳಿಕ ಮತ್ತೆ ಶರೀರವನ್ನು ಪಡೆಯೋದಿಲ್ಲ. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ, ಅಲ್ಲಿ ಹೋದ ಬಳಿಕ ಅಪುನರಾವೃತ್ತಿ, ಮತ್ತೆ ಶರೀರ ಪ್ರಾಪ್ತಿ ಇಲ್ಲ. ಯಾಕೆ ಹೀಗೆ? ಕರ್ಮ ತಾವತ್ ದೈವ ವಶಗಃ ಖಲು ಅಲ್ವಾ? ಖಲು ಅನ್ನೋ ಶಬ್ದದಿಂದ ಶಾಸ್ತ್ರಜ್ಞರಿಗೆ ಇದು ವಿದಿತ, ಶಾಸ್ತ್ರದಲ್ಲಿ ಇದು ಪ್ರಸಿದ್ಧವಾದ ಸಂಗತಿ. ಏನು? ಕರ್ಮ ತಾವತ್, ಈ ಕರ್ಮ ಅನ್ನೋದು ದೈವ ವಶಗಃ, ದೈವೀ ನಿಯಮಗಳಿಗೆ, ಶಾಸ್ತ್ರೋಕ್ತ ವಿಧಿಗಳಿಗೆ ಅನುಸಾರವಾಗಿ ಕರ್ಮದ ನಡೆ. ಇದು ಶಾಸ್ತ್ರಜ್ಞರಿಗೆ ತಿಳಿದ ವಿಷಯ. ಒಟ್ಟು ತಾತ್ಪರ್ಯ ಏನು ಹೇಳ್ದಂಗಾಯ್ತು? ಸಾಧಕನಿಗೆ ದೇಹ ಇರ್ತದೆ, ಆದರೆ ಆ ದೇಹ ಬಂಧಕ ಆಗೋದಿಲ್ಲ, ಪುನರ್ಜನ್ಮಕ್ಕೆ ಕಾರಣ ಆಗೋದಿಲ್ಲ ಅಂತ ನೀವು ಹೇಳಿದ್ರಿ. ಹಾಗಾದರೆ ಈ ಸಮಯದಲ್ಲಿ ಸಾಧಕ ದೇಹವನ್ನು ಹೇಗೆ ಪರಿಭಾವಿಸ್ತಾನೆ? ಈ ದೇಹದಿಂದ ಸಹಜವಾಗಿ ಉಂಟಾಗೋ ನಾನು, ನನ್ನದು,
ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನವರು ಅನ್ನೋ ಈ ಭಾವವನ್ನು, ದೇಹಕ್ಕೆ ಸಹಜವಾದ ಭಾವವನ್ನು ಹೇಗೆ ನಿಭಾಯಿಸ್ತಾನೆ? ಎಷ್ಟು ಕಾಲ ಅವನು ಈ ಸ್ಥಿತಿಯಲ್ಲಿ ಇರಬೇಕಾಗ್ತದೆ? ಈ ಪ್ರಶ್ನೆಗಳಿಗೆ ಶ್ಲೋಕದಲ್ಲಿ ಉದಾಹರಣಪೂರ್ವಕವಾಗಿ ಉತ್ತರವನ್ನು ನೀಡಿದ್ದಾರೆ. ಸಾಧಕನಲ್ಲದ ಸಾಮಾನ್ಯ ವ್ಯಕ್ತಿ ಸ್ವಪ್ನ ಕಾಣ್ತಾನೆ. ಎಚ್ಚರ ಆದ ಬಳಿಕ ಸ್ವಪ್ನದಲ್ಲಿ ಆದ ಸುಖಾನುಭವ ಮತ್ತೆ ಬೇಕು ಅಂತ ಬಯಸಿದರೂ ಕೂಡ ಸ್ವಪ್ನದಲ್ಲಿ ಅನುಭವಿಸಿದ ಆ ದೇಹ ಅವನಿಗೆ ಸಿಗೋದಿಲ್ಲ. ಅದರಂತೆ ಸಾಧಕ ಜಾಗೃತ ಸ್ಥಿತಿಯಲ್ಲಿ ತಾನು ಅನುಭವಿಸುವ ನನ್ನ ದೇಹ, ನನ್ನ ಪತ್ನಿ, ನನ್ನ ಮಕ್ಕಳು, ನನ್ನ ವಸ್ತುಗಳು, ಈ ನಾನು, ನನ್ನದು ಇತ್ಯಾದಿ ಅನುಭವಗಳನ್ನು ಅಸ್ಥಿರ, ಸ್ವಪ್ನ ಸದೃಶ, ಒಂದು ಸಮಯ ಇಲ್ಲವಾಗ್ತದೆ ಇದು ಅನ್ನೋ ಭಾವದಿಂದಲೇ ಅನುಭವಿಸ್ತಾನೆ. ಇದಕ್ಕೆ ಅಂಟೋದಿಲ್ಲ. ಈ ಸ್ವಪ್ನದಲ್ಲಿನ ಪದಾರ್ಥಗಳು ಹೇಗೆ ಅಸ್ಥಿರವೋ ಹಾಗೆಯೇ ಈ ಸಂಸಾರದಲ್ಲಿ ನಾನು, ನನ್ನದು ಅನ್ನೋ ಭಾವ ಇದು ಅಸ್ಥಿರ ಅನ್ನೋ ಭಾವ ಅವನಲ್ಲಿ ದೃಢವಾಗಿರ್ತದೆ. ಆದ್ದರಿಂದ ಇವ್ಯಾವುದಕ್ಕೂ ಅವನು ಅಂಟೋದಿಲ್ಲ. ಸಾಮಾನ್ಯರಿಗಾಗುವಂತೆ ಅತೃಪ್ತ ಬಯಕೆ, ಅದರಿಂದ ಉಳಿಯೋ ವಾಸನಗಳು, ಅವುಗಳನ್ನು ತೃಪ್ತಿಪಡಿಸಲಿಕ್ಕೆ ಮರುಜನ್ಮಗಳು, ಇದರ ಪ್ರಸಕ್ತಿಯೇ ಇಲ್ಲ. ಸಾಮಾನ್ಯ ವ್ಯಕ್ತಿ ಜಾಗೃತ ಪ್ರಪಂಚದಲ್ಲಿನ ಪದಾರ್ಥಗಳಿಗೆ, ಅವುಗಳ ಆಸೆಗಳಿಗೆ ಅಂಟುವಂತೆ ಸಾಧಕ ಆಧ್ಯಾತ್ಮಿಕ ವಿಷಯಗಳಿಗೆ ಅಂಟಿ ಸಮಾಧಿ ಅವಸ್ಥೆಯನ್ನು ಪಡಿತಾನೆ. ಸಾಮಾನ್ಯ ವ್ಯಕ್ತಿ ಧ್ಯಾನ, ಸಮಾಧಿ ಮುಂತಾದ ವಿಷಯಗಳಲ್ಲಿ ಅನಾಸಕ್ತಿ ತಾಳೋ ಹಾಗೆ ಈ ಸಾಧಕ, ಈ ಜ್ಞಾನಿ ಲೌಕಿಕ ಭೋಗ ಪದಾರ್ಥಗಳಲ್ಲಿ ಅನಾಸಕ್ತಿಯನ್ನು ತೋರ್ತಾನೆ. ಇದನ್ನು ಓದ್ತಾ ಓದ್ತಾ ನಮ್ಮಲ್ಲಿ ಅನೇಕರಿಗೆ ಒಂದು ಗೀತೆಯ ಶ್ಲೋಕ ನೆನಪು ಬರಲಿಕ್ಕೆ ಸಾಧ್ಯ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ, ಯಸ್ಯಾಂ ಜಾಗ್ರತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಪಶ್ಯತೋ ಮುನೇಃ ಸಾ ನಿಶಾ. ಆ ಗೀತೆಯ ಶ್ಲೋಕವನ್ನು ನೆನಪಿಗೆ ತರ್ತಕ್ಕಂಥ ಭಾಗವತದ ಶ್ಲೋಕ ಇದು. ಇನ್ನು ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಸೂಕ್ಷ್ಮ ವೇದಾಂತ ತತ್ವ ಇದೆ ನೋಡಿ. ಜ್ಞಾನಿಗೆ ಈ ಸಂಸಾರ ಸ್ವಪ್ನದಂತೆ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಇದನ್ನು ಓದ್ತಾ ಇರೋ ಹಾಗೆ ಸ್ವಲ್ಪ ವೇದಾಂತದ ಸಂಸ್ಕಾರ ಇರುವವರಿಗೆ ಮನಸ್ಸಿನಲ್ಲಿ ಬರಬಹುದಾದ ಪ್ರಶ್ನೆ, ಅದ್ವೈತ ಸಿದ್ಧಾಂತ ಹೇಳೋ ವಿಷಯ ಇದೆ ಅಲ್ವಾ, ಈ ಜಗತ್ತು ಸ್ವಪ್ನದಂತೆ ಅಂತ. ವಿಶ್ವಂ ಮಿಥ್ಯಾ ದೃಶ್ಯತ್ವಾತ್ ಸ್ವಪ್ನವತ್ ಅನ್ನೋದು ಅದ್ವೈತ ಸಿದ್ಧಾಂತದಲ್ಲಿ ಪ್ರಸ್ತಾಪಿಸಲಾದ ಪ್ರಸಿದ್ಧ ಅನುಮಾನ. ಏನರ್ಥ ಇದಕ್ಕೆ? ವಿಶ್ವಂ, ಈ ವಿಶ್ವವು, ಮಿಥ್ಯಾ ಸುಳ್ಳು, ದೃಶ್ಯತ್ವಾತ್ ಕಣ್ಣಿಗೆ ಕಾಣಿಸುವುದರಿಂದ, ಸ್ವಪ್ನವತ್ ಸ್ವಪ್ನದಂತೆ, ಸ್ವಪ್ನವೂ ಕಾಣಿಸ್ತದೆ, ಅದು ಸುಳ್ಳಾಗಿದೆ. ಈ ವಿಶ್ವವೂ ಕಾಣಿಸ್ತದೆ, ಆದ್ದರಿಂದ ವಿಶ್ವವು ಸುಳ್ಳು. ಸ್ವಪ್ನ ಕಾಣಿಸ್ತದೆ, ಅದು ಹೇಗೆ ಸುಳ್ಳೋ ಈ ಜಗತ್ತು ಕಾಣಿಸೋದರಿಂದ ಅದು ಮಿಥ್ಯಾ. ಈ ಭಾಗವತದ ಶ್ಲೋಕದಲ್ಲೂ ಕೂಡ ಜ್ಞಾನಿಗೆ ಈ ಸಂಸಾರ, ಈ ಜಗತ್ತು ಸ್ವಪ್ನದಂತೆ ಅಂತ ಹೇಳಿದ್ದಾರೆ. ಹಾಗಾದರೆ ಅದ್ವೈತ ಸಿದ್ಧಾಂತವನ್ನು ಹೇಳ್ತಾ ಇದೆಯಾ ಈ ಶ್ಲೋಕ ಅನ್ನೋ ಪ್ರಶ್ನೆ ಸಹಜವಾಗಿ ಬರ್ತದೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದ ಸಂಗತಿ, ಗಮನಿಸಲೇಬೇಕಾದ ಸಂಗತಿ, ಇಲ್ಲಿ ಜ್ಞಾನಿಗೆ ಜಗತ್ತು ಸ್ವಪ್ನದಂತೆ ಅಂತ ಹೇಳಿದಾಗ ಯಾವ ಅರ್ಥದಲ್ಲಿ ಈ ಶಬ್ದವನ್ನು ಪ್ರಯೋಗ ಮಾಡಿದರು ಅನ್ನೋದನ್ನು ಗಮನಿಸಬೇಕು. ಸ್ವಪ್ನದಂತೆ ಅಂತಂದರೆ ಮಿಥ್ಯಾ ಅನ್ನೋ ಅರ್ಥದಲ್ಲಿ ಇಲ್ಲಿ ಹೇಳಲಿಲ್ಲ. ಈ ಜಗತ್ತು ಸುಳ್ಳು ಅಂತನ್ನೋ ಅರ್ಥದಲ್ಲಿ ಹೇಳಲಿಲ್ಲ. ಅಸ್ಥಿರ, ಅಶಾಶ್ವತ ಅನ್ನೋ ಅರ್ಥದಲ್ಲಿ ಸ್ವಪ್ನವತ್ತು ಅಂತ ಹೇಳಿದ್ದಾರೆ. ಈಗ ನೋಡಿ, ಸ್ವಪ್ನದಲ್ಲಿ ಕಾಣಿಸಿದ ವ್ಯಕ್ತಿ, ವಸ್ತು, ಸನ್ನಿವೇಶ ಸ್ವಪ್ನ ಕಳೆದ ಮೇಲೆ ಬೇಕು ಅಂದ್ರೂ ಉಪಲಬ್ಧ ಆಗೋದಿಲ್ಲ. ಎಲ್ಲೋ ಕೆಲವು ಅಲ್ಪಕಾಲದ ಹೊತ್ತು ಇರ್ತದೆ, ಅದು ಸ್ವಪ್ನಕ್ಕೆ ಅಸ್ತಿತ್ವ ಉಂಟು. ಸ್ವಪ್ನ ಪದಾರ್ಥ ಕೆಲಕಾಲ ಮಾತ್ರ ಆ ಸ್ವಪ್ನ ಬಿದ್ದ ವ್ಯಕ್ತಿಗೆ ಉಪಲಬ್ಧ ಆಗೋ ಹಾಗೆ ಈ ಜಗತ್ತಿನ ನಾನು, ನನ್ನದು ಅನ್ನೋ ಅಭಿಮಾನಕ್ಕೆ ಕಾರಣವಾಗ್ತಕ್ಕಂಥ ಎಲ್ಲ ವ್ಯಕ್ತಿಗಳು, ವಸ್ತುಗಳು ಅಸ್ಥಿರ, ಅಶಾಶ್ವತ ಅನ್ನೋ ಅರ್ಥದಲ್ಲಿ
ಇಲ್ಲಿ ಸ್ವಪ್ನದ ದೃಷ್ಟಾಂತವನ್ನು ನೀಡಿದ್ದಾರೆ. ಸುಳ್ಳು ಅನ್ನೋ ಅರ್ಥದಲ್ಲಿ ಅಲ್ಲ. ಈ ಸಂದರ್ಭದಲ್ಲಿ ಇನ್ನೊಂದು ವೇದಾಂತದ ಮೂಲಭೂತ ತತ್ವವನ್ನು ಸಾಮಾನ್ಯ ವೇದಾಂತ ಅಧ್ಯಯನ ಮಾಡಿದವರಿಗೆ ಇದು ಚೆನ್ನಾಗಿ ಗೊತ್ತಿರೋ ವಿಷಯ. ಅನೇಕರು ಇಲ್ಲಿ ಆ ವೇದಾಂತದ ಪರಿಭಾಷೆಯ ತಿಳುವಳಿಕೆ ಇಲ್ಲದೇ ಇರುವವರು ಅಂತ ಅಂದುಕೊಂಡು ನಾನು ಇದನ್ನು ಹೇಳ್ತಾ ಇದ್ದೇನೆ. ಬಹಳ ಬೇಸಿಕ್ ವಿಷಯ ಇದು ವೇದಾಂತದ ಪ್ರಪಂಚದಲ್ಲಿ. ಏನು ಅಂದರೆ, ಈ ಜಗತ್ತಿನಲ್ಲಿ ಎರಡು ತರಹದ ಪದಾರ್ಥಗಳಿವೆ. ಒಂದು ಸತ್ಯವಾದರೂ ಅಶಾಶ್ವತವಾದದ್ದು, ಇನ್ನೊಂದು ಅಸತ್ಯವಾದರೂ ಶಾಶ್ವತವಾದದ್ದು. ಒಂದು ಉದಾಹರಣೆ ಮೂಲಕ ಇದನ್ನು ನೋಡೋಣ. ಈಗ ನಮ್ಮೆದುರಿಗೆ ಪುಸ್ತಕ ಇದೆ, ಟೇಬಲ್ ಇದೆ, ನೆಲ ಇದೆ. ಇದು ಯಾವುದೂ ಶಾಶ್ವತ ಅಲ್ಲ. ಇವೆಲ್ಲ ಒಂದು ದಿವಸ ನಾಶ ಆಗ್ತವೆ. ಹಾಗಾದರೆ ಅಶಾಶ್ವತವಾದ ಆದರೆ ಸತ್ಯವಾದ ಇರುವಷ್ಟು ಕಾಲ ಅವು ಸತ್ಯ. ಎಂದೋ ಒಂದು ದಿವಸ ನಾಶ ಆಗ್ತವೆ ಅಂತ ತಿಳ್ಕೊಂಡು ಅವು ಅಸತ್ಯ ಅಲ್ಲ. ಅವು ಇರುವಷ್ಟು ಕಾಲ ಸತ್ಯ, ಆದರೆ ಅಶಾಶ್ವತ. ಹಾಗಾದರೆ ಸತ್ಯವಾದದ್ದು ಅಶಾಶ್ವತವಾದದ್ದು ಯಾವುದು ಅಂದರೆ, ನಿಮ್ಮ ಸುತ್ತಮುತ್ತಲು ಇರೋ ಯಾವುದೇ ಪದಾರ್ಥ ನೋಡಿ, ಅವೆಲ್ಲ ಈ ಕ್ಯಾಟಗರಿಗೆ ಸೇರುವಂಥವು. ಎಲ್ಲ ಪದಾರ್ಥಗಳು ಅಶಾಶ್ವತ, ಒಂದು ದಿವಸ ನಾಶ ಆಗ್ತವೆ. ಆದರೆ ಅಸತ್ಯ ಅಲ್ಲ, ಇರುವಷ್ಟು ಕಾಲ ಸತ್ಯ. ಹೀಗಾಗಿ ಅಶಾಶ್ವತವಾದ ಸತ್ಯಭೂತವಾದ ಪ್ರಪಂಚದ ಮಧ್ಯೆ ನಾವಿದ್ದೇವೆ. ಇನ್ನೊಂದು ಗುಂಪು ನೋಡೋಣ. ಶಾಶ್ವತವಾಗಿ ಅಸತ್ಯವಾದ ಪದಾರ್ಥಗಳು. ಅವು ಶಾಶ್ವತ ಆದರೆ ಅಸತ್ಯ. ಅದಕ್ಕೆ ದೃಷ್ಟಾಂತ ಏನು? ನಮ್ಮ ತರ್ಕಶಾಸ್ತ್ರದಲ್ಲಿ ಪದೇ ಪದೇ ಬರೋ ದೃಷ್ಟಾಂತ ಶಶವಿಷಾಣ. ಏನು ಶಶವಿಷಾಣ ಅಂದರೆ ಮೊಲದ ಕೊಂಬು. ಮೊಲಕ್ಕೆ ಕೊಂಬು ಹಿಂದೆ ಇರಲಿಲ್ಲ, ಇಂದು ಇಲ್ಲ, ಮುಂದೆಂದೂ ಇರೋದಿಲ್ಲ ಅಂತ ಒಂದು ಗ್ರಹಿಕೆ ಅವರದ್ದು. ಆಯಿತಾ? ಆದ್ದರಿಂದ ಶಶವಿಷಾಣ ಅನ್ನೋದು ಇದು ಶಾಶ್ವತವಾದ ಅಸತ್ಯವಾದ ಸಂಗತಿ. ಶಾಶ್ವತ ಅಂದಾಕ್ಷಣ ಸತ್ಯ ಆಗಬೇಕಾಗಿಲ್ಲ, ಅದು ಶಾಶ್ವತ ಅಸತ್ಯ. ಇದು ಅಲ್ಲಪ್ಪ, ಇವರು ವಿಜ್ಞಾನಿಗಳು ಒಂದು ದಿವಸ ಏನೋ ಲ್ಯಾಬ್ರೋಟ್ರಿನಲ್ಲಿ ದಾಂಧಲೆ ಹಾಕಿ ಮೊಲಕ್ಕೊಂದು ಕೊಂಬು ತರಿಸ್ಬಿಟ್ರು. ನಿಮ್ಮ ಮಾತು ಸುಳ್ಳಾಯ್ತಲ್ಲ ಅಂದರೆ ಬೇರೆ ದೃಷ್ಟಾಂತ ತಗೊಳ್ಳಿ. ಆವಾಗ ಮಾತು ಸುಳ್ಳಾಗಲಿಲ್ಲ. ಈ ಜಗತ್ತಿನಲ್ಲಿ ಶಾಶ್ವತವಾಗಿ ಅಸತ್ಯವಾದ ಸಂಗತಿಗಳು ಇರ್ತವೆ ಅನ್ನೋ ಮಾತು ಸುಳ್ಳಾಗಲಿಲ್ಲ. ಆ ಮಾತಿಗೆ ದೃಷ್ಟಾಂತ ಯಾವುದಿದೆ, ಆ ದೃಷ್ಟಾಂತ ಆಯ್ತಪ್ಪ, ಇವತ್ತು ನಾಳೆ ಮೊಲಕ್ಕೆ ಕೊಂಬು ತರಿಸ್ಬಿಟ್ಟಿದ್ದಾರೆ, ಇದನ್ನು ದೃಷ್ಟಾಂತವಾಗಿ ತಗೊಳ್ಳೋ ಹಂಗಿಲ್ಲ, ಬೇರೆ ದೃಷ್ಟಾಂತ ತಗೊಳ್ಳಿಕ್ಕೆ ಬರ್ತದೆ. ದೃಷ್ಟಾಂತ ಬೇರೆ ಆಯ್ತೆ ಹೊರತು ಮಾತು ಸುಳ್ಳಾಗಲಿಲ್ಲ. ಅಲ್ಲ, ಬೇರೆ ದೃಷ್ಟಾಂತ ಏನು ಕೊಡ್ತೀರಿ? ಬೇಕಾದಷ್ಟಿದೆ. ಮಮ ಕರ್ಣಂ ಗಜಃ ಪ್ರವಿಶ್ಯ ಗರ್ಜತಿ. ಏನರ್ಥ? ಒಂದು ದೊಡ್ಡ ಮದ್ದಾನೆ ನನ್ನ ಕಿವಿ ಒಳಗಡೆನೇ ಪ್ರವೇಶ ಮಾಡಿ ಗರ್ಜಿಸ್ತಾ ಇದೆ ಅಂತ ಒಂದು ಮಾತು. ಇದು ಅಸತ್ಯ ತಾನೆ? ಇದು ಶಾಶ್ವತ ಅಸತ್ಯ. ಎಂದೂ ಸತ್ಯವಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ಸತ್ಯ ಆಗಬೇಕು ಅಂದರೆ ಒಂದು ಆನೆ ಕಿವಿ ಒಳಗೆ ಹೋಗಿ ಗರ್ಜನೆ ಮಾಡಬೇಕು, ಅದಂತೂ ಅಸಂಭಾವಿತ. ಹೀಗೆ ಶಾಶ್ವತವಾದ ಅಸತ್ಯವಾದ ಸಂಗತಿಗಳು ಕೂಡ ಈ ಪ್ರಪಂಚದಲ್ಲಿ ಇವೆ. ಈ ಒಂದು ಸಂಗತಿ ತಿಳಿಯೋದು ಅವಶ್ಯ. ಯಾಕೆಂದರೆ ಇವತ್ತು ನಾಳೆ ಅನೇಕ ವೇದಾಂತ ಪ್ರವಚನ ಮಾಡುವವರು ಈ ಜಗತ್ತು ಇವತ್ತಿದ್ದು ನಾಳೆ ಇಲ್ಲವಾಗುವಂಥದ್ದು, ಆದ್ದರಿಂದ ಇದು ಮಿಥ್ಯಾ ಅಂತ ಮಿಥ್ಯಾತ್ವವನ್ನು ಉತ್ಪಾದನೆ ಮಾಡಲಿಕ್ಕೆ ಅಶಾಶ್ವತ ಅನ್ನೋದನ್ನು ಬಳಸ್ತಾರೆ. ಅಲ್ಲ, ಅಶಾಶ್ವತ ಹೌದು, ಆದರೆ ಮಿಥ್ಯಾ ಆಗಬೇಕಾಗಿಲ್ಲ. ಇರುವಷ್ಟು ಕಾಲ ಅದು ಸತ್ಯ. ಈ ವಿಷಯ ಅರ್ಥ ಆಗಬೇಕಾದ್ರೆ ಈ ಮೂಲಭೂತವಾದ ಸಂಗತಿ ತಿಳಿದಿರಬೇಕು. ಇನ್ನು ಈ ಮಿಥ್ಯಾ ಅನ್ನೋ ಶಬ್ದಕ್ಕೆ ಮಿಥಃ ಅಂದರೆ ಪರಸ್ಪರ ಅನ್ನೋದರಿಂದಲೇ ಮಿಥ್ಯಾ ಬಂದಿದೆ. ಅಬ್ಸಲ್ಯೂಟ್ ರಿಯಾಲಿಟಿ ಇಲ್ವೇ ಇಲ್ಲ ಜಗತ್ತಿನಲ್ಲಿ, ಸಾಪೇಕ್ಷ ಸತ್ಯವೇ ಇರುವಂಥದ್ದು. ಆ ಅರ್ಥದಲ್ಲಿ ಶಂಕರಾಚಾರ್ಯರು ವಿಶ್ವಂ ಮಿಥ್ಯಾ ಅಂದರೆ ಎವ್ರಿಥಿಂಗ್ ಈಸ್ ರಿಲೇಟಿವ್. ಅಬ್ಸಲ್ಯೂಟ್ ರಿಯಾಲಿಟಿ ಅಂತಿಲ್ಲ, ಒಂದರ ಸತ್ಯತೆ ಇನ್ನೊಂದರ ಮೇಲೆ ಆಧಾರಿತವಾಗಿದೆ ಅನ್ನೋ ಅರ್ಥದಲ್ಲಿ ವಿಶ್ವಂ ಮಿಥ್ಯಾ ಅಂತ ಹೇಳಿದ್ದಾರೆ ಅಂತ. ಮಿಥ್ಯಾ ಅನ್ನೋ ಶಬ್ದಕ್ಕೆ ಸಾಪೇಕ್ಷ ಸತ್ಯ ಅನ್ನೋ ಅರ್ಥವನ್ನು ಕೆಲವರು ಹೇಳ್ತಾರೆ.
ಅದರ ವಿಚಾರ ವಿಮರ್ಶೆಗೆ ಇದು ಸರಿಯಾದ ಸಮಯ ಅಲ್ಲ. ಈ ಸದ್ಯದ ವಿಷಯಕ್ಕೆ ಅದು ಅಪ್ರಸಕ್ತವಾದ್ದರಿಂದ ಅದರ ಪ್ರಸ್ತಾಪವನ್ನು ಇಲ್ಲಿ ಮಾಡೋದಿಲ್ಲ. ಈಗ ಮುಂದಿನ ಶ್ಲೋಕ ನೋಡೋಣ. ಯಥಾ ಪುತ್ರಾಚ್ಚ ವಿತ್ತಾಚ್ಚ ಪೃಥುಕ್ ಮರ್ತ್ಯಃ ಪ್ರತೀಯತೆ ಅಪಿ ಆತ್ಮತ್ವೇನ ಅಭಿಮತಾತ್ ದೇಹಾದೇಹೇ ಪುರುಷಸ್ತಥಾ. ಅಪ್ಯಾತ್ಮತ್ವೇನ ಅಭಿಮತಾತ್ ದೇಹಾದೇಹೇ ಪುರುಷಸ್ತಥಾ ಅಪಿ ಆತ್ಮತ್ವೇನ ಅಭಿಮತಾತ್. ಓಕೆ, ಅನ್ವಯ ಅರ್ಥ ನೋಡಿ. ಯಥಾ ಹೇಗೆ, ಪುತ್ರಾತ್ ಮಗನಿಂದ, ಚ ಮತ್ತು ವಿತ್ತಾತ್ ಸಂಪತ್ತಿನಿಂದ ಹಣದಿಂದ, ಮರ್ತ್ಯ ಮನುಷ್ಯನು, ಪೃಥಕ್ ಬೇರೆಯಾಗಿ, ಪ್ರತೀಯತೆ ಕಾಣುತ್ತಾನೋ, ತಥಾ ಹಾಗೆ, ಪುರುಷ ಮನುಷ್ಯನು, ಆತ್ಮತ್ವೇನ ಅಭಿಮತಾತ್ ಅತ್ಯಭಿಮಾನದಿಂದ ತಾನು ಅಂತ ತಿಳಿದಿರುವ, ದೇಹಾದೇಹೇ ಈ ದೇಹ ಮತ್ತು ಇಂದ್ರಿಯ ಇವುಗಳಿಂದ, ಪೃಥಕ್ ಅಂದರೆ ಬೇರೆಯಾದವನು, ಅಪಿಪದೇನ ದೇಹಾತ್ಮವಾದಸ್ಯ ನಿಂದಿತತ್ವಂ ಸೂಚಯತಿ. ಅಪಿ ಅನ್ನೋ ಶಬ್ದದಿಂದ ಇಲ್ಲಿ ಚಾರ್ವಾಕ ಮತದ ಖಂಡನೆ ಸೂಚಿತವಾಗಿದೆ ಅಂತ ಹೇಳ್ತಾರೆ. ಏನು ಒಟ್ಟು ತಾತ್ಪರ್ಯ? ಪುತ್ರ ತಾನು ಸಂಪಾದನೆ ಮಾಡಿದ ಸಂಪತ್ತು, ಅವುಗಳಲ್ಲಿ ಮನುಷ್ಯನಿಗೊಂದು ಅಭಿಮಾನ ಇರ್ತದೆ. ಈ ಮಗನೋ ಮಗಳೋ ತನ್ನ ಸಂತಾನವೋ ಅದರಲ್ಲಿ ಎಷ್ಟು ಪ್ರೀತಿ ಅಭಿಮಾನ ಇರಿಸಿಕೊಂಡಿರ್ತಾನೆ ಅಂದರೆ, ಅವ್ರಿಗೇನು ಕ್ಲೇಶ ಆಗಬಾರ್ದು, ದುಃಖ ಆಗಬಾರ್ದು, ಸಂಕಟ ಪಡ್ತಾನೆ. ಅವ್ರಿಗೇನಾದರೂ ಕ್ಲೇಶ ಆದರೆ ತಾನು ಸಂಕಟ ಪಡ್ತಾನೆ. ಯಾಕೆ? ಅದರೊಳಗೆ ತನ್ನನ್ನು ಅಭಿನಿವೇಶಗೊಳಿಸಿಕೊಂಡಿದ್ದಾನೆ. ಅತಿ ಅಭಿಮಾನ, ನಾನೇ ಅದು ಅನ್ನುವಷ್ಟು. ಸಂತತಿಯಲ್ಲಿ ತನ್ನ ಸಂಪಾದನೆಯಲ್ಲಿ ನಾನು ಗಳಿಸಿದ ಹಣ ಎಲ್ಲ ಹೊರಟೋಯ್ತು ಅಂತಂದರೆ, ಹೋಯ್ತು, ನಾನು ಮುಳುಗಿ ಹೋದೆ, ನನ್ನ ಅಸ್ತಿತ್ವವೇ ಬಗೆಹರಿದು ಹೋಯ್ತು ಅನ್ನೋ ಹಾಗೆ ಕಷ್ಟಪಡ್ತಾನೆ. ಹೀಗೆ ಪುತ್ರಾದಿಗಳಲ್ಲಿ, ವಿತ್ತ ಅಂದರೆ ಹಣ, ತಾನು ಗಳಿಸಿದ ಸಂಪತ್ತು, ಅವುಗಳಲ್ಲಿ ತನ್ನನ್ನೇ ಕಾಣುತ್ತಾನೆ. ಅವಿಲ್ಲ ಅಂದರೆ ನಾನಿಲ್ಲ ಅನ್ನೋ ಮಾತು ಆಡ್ತಾನೆ. ವಾಸ್ತವದಲ್ಲಿ ತನ್ನ ಸಂತಾನ, ತನ್ನ ಸಂಪತ್ತು ಇವುಗಳಿಗಿಂತ ತಾನು ಬೇರೆ ಅನ್ನೋದು ಅವನಿಗೆ ಸ್ವಂತ ಅನುಭವದ ಮೂಲಕವೇ ತಿಳಿದಿದೆ. ಇದಕ್ಕೇನು ಶಾಸ್ತ್ರ ಬೇಕಾಗಿಲ್ಲ. ದುಡ್ಡೆಲ್ಲ ಹೋದರೆ ನಾನು ಮುಗದೆ ಹೋದೆ, ಸತ್ತೇ ಹೋದೆ ಅಂತ ಮಾತಾಡ್ತಾನೆ. ಆದರೆ ದುಡ್ಡೆಲ್ಲ ಕಳೆದು ಹೋದರೆ ಮತ್ತು ದುಡ್ಡು ಸಂಪಾದನೆ ಮಾಡ್ತಾನೆ. ಮಕ್ಕಳು ಇಲ್ಲ ಅಂದರೆ ಜೀವನವೇ ಇಲ್ಲ ಅಂತಾನೆ. ಆ ಹೆಣ್ಮಕ್ಳನ್ನು ಮದುವೆ ಮಾಡಿ ಇನ್ನೊಬ್ಬರಿಗೆ ಇನ್ನೊಂದು ಮನೆಗೆ ಕಳಿಸಿದ ಅಂದರೆ ಮುಗಿದು ಹೋಯ್ತು. ಆಮೇಲೆ ಬದುಕ್ತಾನೆ. ಗಂಡಸು ಮಕ್ಕಳು ಎಲ್ಲೋ ಕೆಲಸ ಮಾಡಿ ಎಲ್ಲೋ ಹೋಗ್ಬಿಡ್ತಾವೆ, ತಿರುಗಿ ಬರುವುದೇ ಇಲ್ಲವು. ಆದರೂ ಇವನ ಜೀವನ ಮುಂದುವರಿತದೆ. ಹಾಗಾದರೆ ಈ ಸಂಪತ್ತು, ಈ ಸಂತಾನ ಇದು ಇಲ್ಲದೇ ಇದ್ದರೂ ತಾನು ಇರುತ್ತೇನೆ, ಅದೇ ತಾನಲ್ಲ. ಅತಿ ಅನುಭವದ ಮೂಲಕ ಅವುಗಳಲ್ಲಿ ತನ್ನನ್ನು ಅಭಿನಿವೇಶಗೊಂಡಿದ್ದೇನೆಯೇ ಹೊರತು ಅವೇ ತಾನಲ್ಲ ಅನ್ನೋದು ಅವನಿಗೆ ಚೆನ್ನಾಗಿ ತಿಳಿದಿದೆ. ಇದಕ್ಕೇನು ಯಾವ ಶಾಸ್ತ್ರದ ವಾಕ್ಯ ಬೇಕಾಗಿಲ್ಲ. ಇದು ಅವನ ಅನುಭವದ ಮೂಲಕವೇ ಅವನು ತಿಳಿದಿರ್ತಾನೆ. ಯಾಕೆ ಹೀಗಾಯಿತು ಅಂದರೆ, ಅತಿಯಾದ ಅಭಿಮಾನ ಅಲ್ಲಿ ಅಂಥ ಭ್ರಮೆಗೆ ಕಾರಣ ಅನ್ನೋದನ್ನು ಸ್ವಲ್ಪ ವಿಚಾರಿಸಿದಾಗ ಅವನಿಗೆ ತಿಳಿಯುವಂಥ ಸಂಗತಿ. ಅದರಂತೆ ಈ ದೇಹ ಇದೆಯಲ್ಲ, ಆತ್ಮನ ಜೊತೆಗೆ ದೀರ್ಘಕಾಲದ ಸಹವಾಸದಿಂದ, ಎಂಥ ದೀರ್ಘಕಾಲದ ಸಹವಾಸ, ಇವನಿಗೆ ತಿಳುವಳಿಕೆ ಬರೋಕ್ಕಿಂತ ಮೊದಲು ಅವೆರಡೂ ಒಟ್ಟಿಗೆ ಇವೆ, ಆತ್ಮ ಮತ್ತು ದೇಹ. ಈ ದೀರ್ಘಕಾಲದ ಸಹವಾಸದಿಂದ ಈ ಶರೀರದಲ್ಲಿ ನಾನು ಅನ್ನೋ ಅಭಿಮಾನ ಊರ್ಜಿತಗೊಂಡಿದೆ. ಶ್ಲೋಕದಲ್ಲಿ ಅವರು ಹೇಳೋದು, ಒಬ್ಬ ಮನುಷ್ಯ ಆಳಕ್ಕೆ ವಿಚಾರ ಮಾಡಿ ತಾನು ಶರೀರಕ್ಕಿಂತ ಭಿನ್ನ ಅನ್ನೋದನ್ನು ಮನದಟ್ಟು ಮಾಡಿಕೊಳ್ಬೇಕು. ಯಾಕೆ? ಇದಿಲ್ಲದೆ ಆಧ್ಯಾತ್ಮಿಕ ಸಾಧನೆ ಇಲ್ಲ. ಅನ್ಫಾರ್ಚುನೇಟ್ಲಿ ದಟ್ ಈಸ್ ಎ ರಿಯಾಲಿಟಿ. ವಿದ್ಯಾಪೀಠದಲ್ಲಿ ನಮ್ಮ ಒಬ್ಬ ಗುರುಗಳು ಒಂದು ಬಹಳ ಚಂದದ ಕತೆ ಹೇಳ್ತಿದ್ರು ಈ ವಿಷಯದಲ್ಲಿ.
ಯಮುನಾ ತೀರದಲ್ಲಿ ಹುಣ್ಣಿಮೆ ರಾತ್ರಿ 4 ಸ್ನೇಹಿತರು ರಾತ್ರಿ ಊಟ ಮಾಡಿ ಹುಣ್ಣಿಮೆ ಬೆಳದಿಂಗಳ ರಾತ್ರಿನಲ್ಲಿ ನೌಕಾಯಾನ ಮಾಡೋಣ, ಹುಟ್ಟು ಹಾಕ್ಕೊಂಡು ಈ ದಂಡೆಯಿಂದ ಆ ದಂಡಿಗೆ ಹೋಗೋಣ ಅಂತ ಮಾತಾಡಿಕೊಂಡ್ರು. ಪ್ಲ್ಯಾನ್ ಪ್ರಕಾರ ಹೊಟ್ಟೆತುಂಬ ಊಟ ಮಾಡಿ ಬಂದು ಅಲ್ಲಿ ಒಂದು ನೌಕೆಯಲ್ಲಿ ಕೂತ್ಕೊಂಡು ಟರ್ನ್ ಬೈ ಟರ್ನ್ ಹುಟ್ಟು ಹಾಕ್ತಾ ಮನ ಬಂದಂತೆ ಹರಟ್ತಾ ರಾತ್ರಿ ಇಡೀ ಸಾಗಿದ್ರು. ಮುಚ್ಚು ಬೆಳಕು ಹರಿತು. ಎಲ್ಲಿ ಬಂದ್ವಿ ಅಂತ ಅನ್ನೋದನ್ನು ನೋಡಬೇಕು ಅಂತ ನೋಡಿದರೆ ಅವ್ರಿಗೊಂದು ಆಶ್ಚರ್ಯ ಕಾದಿತ್ತು. ಅವರು ಎಲ್ಲಿದ್ದರೋ ಅಲ್ಲೇ ಇದ್ದರು. ಇದ್ದ ಸ್ಥಳದಿಂದ 1 ಇಂಚು ಮುಂದೆ ಹೋಗಿಲ್ಲ. ಇಷ್ಟೊಂದು ರಾತ್ರಿ ಇಡೀ ಹುಟ್ಟು ಹಾಕಿ ಶ್ರಮ ಪಟ್ಟಿದ್ದೇವೆ, ಅದ್ಯಾಕೆ ಸ್ವಲ್ಪನೂ ಮುಂದೆ ಬರಲೇ ಇಲ್ಲ, ಇದ್ದಲ್ಲೇ ಇದ್ದೀವಿ ಅಂತ ಯೋಚನೆ ಮಾಡಿ ನೋಡಿದಾಗ ತಿಳಿತು ಏನು ಅಂದರೆ, ಅವರಲ್ಲಿ ಯಾರೂ ಸ್ವಲ್ಪ ದೂರದಲ್ಲಿ ಒಂದು ದಪ್ಪ ಗೂಟಕ್ಕೆ ಭದ್ರವಾಗಿ ಕಟ್ಟಿದ್ದ ಹಗ್ಗ ಅದನ್ನು ಬಿಚ್ಚಲೇ ಇಲ್ಲ. ಕತ್ಲೆಯಲ್ಲಿ ಬಂದಿದ್ದಾರೆ, ನೌಕೆಯಲ್ಲಿ ಕೂತಿದ್ದಾರೆ, ಹುಟ್ಟು ಹಾಕೋಕೆ ಶುರು ಮಾಡಿದ್ದಾರೆ. ಆ ನೌಕೆ ನದಿಯಲ್ಲಿ ತೇಲಿ ಹೋಗದೇ ಇರಲಿ ಅಂಥೇಳಿ ಆ ಗೂಟದಲ್ಲಿ ಒಂದು ದಡದಲ್ಲಿ ಒಂದು ದೊಡ್ಡ ಗೂಟ, ಆ ಗೂಟಕ್ಕೆ ಒಂದು ದಪ್ಪ ಹಗ್ಗ ಕಟ್ಟಿಬಿಟ್ಟಿದ್ದಾರೆ. ಕತ್ಲೆಯಲ್ಲಿ ಅದನ್ನು ಅವರು ಗಮನಿಸಿಲ್ಲ. ಹಾಗೆ ಆ ನೌಕೆಯನ್ನು ದಡಕ್ಕೆ ದೃಢವಾಗಿ ಬಂಧಿಸಿದ್ದ ಹಗ್ಗ ಬಿಚ್ಚದೆ ಎಷ್ಟು ಹುಟ್ಟು ಹಾಕಿದರೆ ನೌಕೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಅದರಂತೆ ಈ ದೇಹಾತ್ಮ ಭಾವ ಬಿಟ್ಟು ಹೋಗದೆ ಆಧ್ಯಾತ್ಮದಲ್ಲಿ ಮುಂದಿನ ಸಾಧನೆ ಕಷ್ಟ. ಇಡೀ ಜನ್ಮದಲ್ಲಿ ಇದು ಒಂದು ಸಾಧನೆ ಆದರೂ ಆ ಜನ್ಮ ಸಫಲ. ಮುಂಜನ್ಮಗಳಲ್ಲಿ ಇನ್ನುಳಿದ ಪ್ರಯಾಣ ಸುಲಭ ಆದಿತ್ತು. ಇದನ್ನು ಹೇಳಲಿಕ್ಕೆ ಎಷ್ಟು ಸುಲಭನೋ ಸಾಧಿಸೋದು ಅಷ್ಟೇ ಕಷ್ಟ. ನೋಡಿ, ನಮ್ಮ ಜೀವನವನ್ನು ಗಮನಿಸಿ. ಜೀವನದುದ್ದಕ್ಕೂ ದೇಹಾತ್ಮ ಭಾವವನ್ನು ದೃಢಗೊಳಿಸ್ತಕ್ಕಂಥ ಅಸಂಖ್ಯ ಮಾತುಗಳನ್ನು ನಾವು ಆಡ್ತೇವೆ ಮತ್ತು ಅವುಗಳನ್ನು ಅರ್ಥ ಮಾಡಿಕೊಂಡು ಈ ಭಾವವನ್ನು ದೃಢಪಡಿಸಿಕೊಳ್ತೇವೆ. ದೂರದಿಂದ ಬಹುಕಾಲದ ನಂತರ ಒಬ್ಬ ಸ್ನೇಹಿತನ ನೋಡಿದಾಗ ತುಂಬ ಸ್ವರ್ಗೋಗಿದೆಯಲ್ಲೋ ಅಂತ ಕಕ್ಕುಲತೆಯಿಂದ ವಿಚಾರಿಸ್ತೀವಿ. ಅವನು ಅದಕ್ಕೆ ಸ್ಪಂದಿಸಿ ಏನಿಲ್ಲಪ್ಪ, ಸೌಖ್ಯವಾಗಿದ್ದೀನಿ ಅಂತಾನೆ. ಈ ಪ್ರಶ್ನೆ ಉತ್ತರ ಎರಡು ಗಮನಿಸಿ ನೀವು. ಇಲ್ಲೊಂದು ತಮಾಷೆ ಇದೆ. ತುಂಬ ಸ್ವರ್ಗಿದೆಯಲ್ಲೋ ಅಂತ ನಾವು ಯಾರಿಗೆ ಹೇಳೋದು? ದೇಹ. ಅವನ ಆತ್ಮ ನಮಗೆ ಕಾಣಿಸೋದೇ ಇಲ್ಲ. ಅವನು ಆ ಮಾತನ್ನು ಸ್ವೀಕರಿಸಿ ಏನಿಲ್ಲಪ್ಪ, ಆರಾಮಾಗಿದ್ದೀನಿ ಅಂತಾನೆ. ಅಂದರೆ ಸೌಖ್ಯದಿಂದ ಇದ್ದೀನಿ, ಯಾವುದೇ ರೋಗ ರುಜಿನಗಳಿಲ್ಲ ಅಂತ ಅವನು ಹೇಳೋದು ಈ ಶರೀರಕ್ಕೆ. ಆದರೆ ಇದೀನಿ ಅಂತ ಹೇಳೋದು ಆತ್ಮನಿಗೆ ಉದ್ದೇಶಿಸಿ. ಇರುವವನು ಚೇತನ ಆತ್ಮ. ಆದರೆ ಯಾವುದೇ ರೋಗ ರುಜಿನಗಳಿಲ್ಲ ಅಂತ ಅವನು ಹೇಳುವಾಗ, ಸೌಖ್ಯ ಅನ್ನೋ ಶಬ್ದವನ್ನು ಪ್ರಯೋಗಿಸುವಾಗ ಅದು ಶರೀರಕ್ಕೆ ಸಂಬಂಧಿಸಿದ ಹಾಗೆ ಪ್ರಯೋಗಿಸ್ತಾನೆ. ಇವನು ಅವನನ್ನು ಹೇಗಿದೆಯಾ ಅಂತ ಕೇಳುವಾಗ ಆತ್ಮನನ್ನು ಸಂಬೋಧಿಸಿ ಪ್ರಶ್ನೆ ಮಾಡ್ತಾನೆ. ಸ್ವರ್ಗಿದೆಯಾ ಅಂತ ಆಕ್ಷೇಪಿಸುವಾಗ ಶರೀರವನ್ನು ಸಂಬೋಧಿಸಿ ಆ ಸಂಬೋಧನೆ. ಯಾಕೆಂದರೆ ಆತ್ಮ ಸ್ವರ್ಗುವಂಥದ್ದಲ್ಲ. ಬೆಳೆದು ಬಿಟ್ಟಿದ್ದಾನಪ್ಪ, ಎತ್ತರ ಆಗಿದ್ದಾನೆ, ಆತ್ಮ ಬೆಳಿತಾನೇನು? ಶರೀರ ಬೆಳೆದಿದೆ. 10 ವರ್ಷದವನಿದ್ದವನು 18 ವರ್ಷ ಆದ ಅಂದರೆ ನಮಗಿಂತ ಎತ್ತರ ಕಾಣಿಸ್ತಾನೆ. ಏನು ಬೆಳೆದಿದೆಯೋ ಅಂತೀವಿ. ಅವನು ನಗ್ತಾನೆ, ಮುಗುಳು ನಗ್ತಾನೆ, ಖುಷಿ. ಈ ವ್ಯವಹಾರದಲ್ಲಿರೋ ಆಭಾಸ ನೋಡಿ. ಆತ್ಮ ಅವನು ಬೆಳೆಯೋದಿಲ್ಲ, ಅವನು ಸಣ್ಣವನು ಆಗೋದಿಲ್ಲ, ಅವನು ಎತ್ತರನೂ ಆಗೋದಿಲ್ಲ. ಆದರೆ ಆ ಮಾತನ್ನು ನಾವು ಆಡ್ತೀವಿ, ಅದನ್ನು ಕೇಳಿಸ್ಕೊಂಡವನು ಅದಕ್ಕೆ ಪ್ರತಿಕ್ರಿಯಿಸ್ತಾನೆ. ಎಲ್ಲೂ ನಮಗೆ ಆಭಾಸದ ಅರಿವೇ ಇಲ್ಲ. ಜೀವನದುದ್ದಕ್ಕೂ ಇಂಥ ಅಸಂಖ್ಯ ಮಾತುಗಳಿಂದ ದೇಹಾತ್ಮ ಭಾವವನ್ನು ಪೋಷಿಸ್ತಾ ಹೋಗ್ತೀವಿ. ನನಗೆ ಹಿಂಗಾಯಿತು, ನನಗೆ ಹಂಗಾಯಿತು. ಏನು ನನಗೆ ಅಂತ ಹೇಳುವಲ್ಲಿ ಹಿಂದಿರೋ ಭಾವ ಶರೀರ. ನನಗೆ ಹೊಡೆದ, ಆತ್ಮನಿಗೆ ಹೊಡಿಲಿಕ್ಕಾಗತ್ತೇನು? ಹೀಗೆ ಜೀವನದುದ್ದಕ್ಕೂ ನಾವು ಶಬ್ದಗಳಿಂದ, ಮಾತಾಡೋದರಿಂದ, ಮಾತು ಕೇಳೋದರಿಂದ ಪೋಷಿಸಿಕೊಂಡು ಬಂದ ಭಾವ ದೇಹಾತ್ಮ ಭಾವ. ನಾನು ಅಂತ ಕೈ ಮುಟ್ಟಿ ನಾವು ತೋರಿಸ್ಕೊಳ್ಳೋದು ಶರೀರವನ್ನೇ.
ಯಾವುದೋ ಒಂದು ಹಂತದಲ್ಲಿ ವೇದಾಂತ ಹೇಳ್ತದೆ, ಈ ಶರೀರ ನೀನಲ್ಲ, ಶರೀರಕ್ಕೆ ಹೊರತಾದ ನೀನು ಇದರೊಳಗಿದ್ದಿ, ಅವನ ಕ್ಯಾರೆಕ್ಟರಿಸ್ಟಿಕ್ಸ್ ಇಂತಿಂಥದ್ದು. ಅದು ಪುಸ್ತಕದ ಬದನೇಕಾಯಿ. ಅದು ಸಚ್ಚಿದಾನಂದ ಆತ್ಮೇತಿ ಸತ್ ಚಿತ್ ಆನಂದ, ಇವು ಆತ್ಮನ ಕ್ಯಾರೆಕ್ಟರಿಸ್ಟಿಕ್ಸು. ಓ, ಏನೋ ಹೇಳಿದಾರಪ್ಪ ಶಾಸ್ತ್ರದಲ್ಲಿ, ಗಲ್ಲ ಗಲ್ಲ ಬಡ್ಕೊಂಡು ಕೈ ಮುಗಿತೀವಿ. ಒಳಗಿಂದೊಳಗಡೆ ಆತ್ಮನ ಅನುಭವ, ನನ್ನ ಅಸ್ತಿತ್ವ, ಶರೀರಕ್ಕೆ ಭಿನ್ನವಾದ ಆತ್ಮನ ಅಸ್ತಿತ್ವ, ಇದನ್ನು ಅರಗಿಸಿಕೊಳ್ಳೋ ಪ್ರಯತ್ನ, ಆತ್ಮಸಾತ್ ಮಾಡಿಕೊಳ್ಳೋ ಪ್ರಯತ್ನ, ಶರೀರಕ್ಕೆ ಈ ಕೈ ಕಾಲು ಕಣ್ಣು ಮೂಗು ಇಂದ್ರಿಯಗಳಿಂದಲೂ ಮನಸ್ಸಿನಿಂದಲೂ ಭಿನ್ನನಾದ ಒಬ್ಬ ಅಂತರಾತ್ಮ ಇದ್ದಾನೆ ಅನ್ನೋದನ್ನು ಕಣ್ಣು ಮುಚ್ಚಿ ಅನುಭವದಲ್ಲಿ ತಂದುಕೊಳ್ಳೋ ಪ್ರಯತ್ನವನ್ನು ಎಷ್ಟು ಜನ ನಾವು ಮಾಡಿದ್ದೀವಿ? ಬಹಳ ಕಡಿಮೆ. ಹೀಗಾಗಿ ನಮಗೆ ಇಂದ್ರಿಯಗಳಿಗೆ, ಮನಸ್ಸಿಗೆ, ಶರೀರಕ್ಕೆ ಹೊರತಾದ ಒಬ್ಬ ಆತ್ಮನ ಅಸ್ತಿತ್ವದ ಪರಿಚಯ ಇಲ್ಲ, ಅನುಭವ ಅಂತೂ ದೂರದ ಮಾತು. ಶಾಸ್ತ್ರದಲ್ಲಿ ಇದರ ಬಗ್ಗೆ ಪ್ರಸ್ತಾಪ ಬಂದಾಗ ಅದು ಬರೀ ಶಬ್ದಮಯ, ಅದು ಅನುಭವದ ಆಳಕ್ಕೆ ಅದು ಇಳಿಯೋದೇ ಇಲ್ಲ. ಅದು ಇಳಿದೇನೆ ಆಧ್ಯಾತ್ಮದಲ್ಲಿ ನಿಜವಾದ ಸಾಧನೆ ಇಲ್ಲ. ಗೂಟಕ್ಕೆ ದಂಡೆಗೆ ಹಗ್ಗ ಕಟ್ಟಿ ಹುಟ್ಟು ಹಾಕ್ತಾರಲ್ಲ, ಹಾಗೆ ನಮ್ಮೆಲ್ಲ ಕೆಲಸಗಳು, ಆಧ್ಯಾತ್ಮಿಕ ಕಾರ್ಯಗಳು ಮುಂದೆ ಹೋಗೋದೇ ಇಲ್ಲ ನಾವು. ಯಾಕೆಂದರೆ ಏನು ಮಾಡಿದರೂ ಆ ಹಗ್ಗ ಬಿಚ್ಚಿಲ್ಲ. ನಾನು, ನನ್ನದು, ನಾನು ಪುಣ್ಯ ಕಾರ್ಯ ಮಾಡಿದೆ, ನಾನು ಇಂಥದ್ದನ್ನೆಲ್ಲ ಇಂಥವ್ರಿಗೆಲ್ಲ ಉಪಕಾರ ಮಾಡಿದೆ, ಅಹಂಕಾರದ ಪೋಷಣೆ. ಏನು ಮಾಡಿದ್ರೂ ಯಾವುದೋ ಒಂದು ರೀತಿಯಿಂದ, ನಮಗೆ ತಿಳಿಯದ ರೀತಿಯಿಂದ ಅಲ್ಲಿ ದೇಹಾತ್ಮ ಭಾವ, ನಾನು ಅನ್ನೋ ಭಾವ ಅದು ನುಸುಳುತ್ತದೆ. ಅಹಂಕಾರ ಅಂತ ಹೇಳ್ತೀವಲ್ಲ, ಅದೂ ಪ್ರಾಕೃತವೇ. ಅದು ಅಹಂ ಅಂತ ಆತ್ಮನ ಅನುಭವ ಇದೆಯಲ್ಲ, ಅದು ಬೇರೆ. ಅದು ಬಿಟ್ಟು ನಾನು, ನನ್ನದು ಅನ್ನೋದು, ಇದೆಲ್ಲ ಶರೀರಕ್ಕೆ ಸಂಬಂಧಿಸಿದ ಪ್ರಕೃತಿಯ ಪ್ರಭಾವದಿಂದ ನಮ್ಮಲ್ಲಿ ಉಂಟಾಗತಕ್ಕಂಥ ಭಾವ. ಎಲ್ಲಿ ತನಕ ಅಂತರಾತ್ಮನ ಅಸ್ತಿತ್ವದ ಬಗ್ಗೆ ಸ್ಪಷ್ಟ ಅನುಭವ ನಮಗೆ ದೊರಕೋದಿಲ್ವೋ, ಎಲ್ಲಿ ತನಕ ಈ ಶರೀರವೇ ನಾನು ಅನ್ನೋದು ನಮ್ಮಲ್ಲಿ ದೃಢವಾಗಿ ಇರ್ತದೋ, ಅಲ್ಲಿ ತನಕ ನಮ್ಮ ನೌಕೆಯ ಹಗ್ಗ ದಂಡೆಗೆ ಗಟ್ಟಿ ಕಟ್ಟಿಬಿಟ್ಟಿದೆ ಅಂತ ಅರ್ಥ. ನಾವು ಹುಟ್ಟು ಹಾಕ್ತಾ ಇದ್ದೀವಿ. ಇದನ್ನು ಆ ಹಗ್ಗ ಬಿಚ್ಚಿಲ್ಲ. ನಾನು ಅದಕ್ಕೆ ಒಂದು ಸಲ ಏನೋ ಒಂದು ಪ್ರಸಂಗದಿಂದ ಪ್ರವಚನ ಮಾಡ್ತಾ ಹೇಳಿದೆ, ಜೀಸಸ್ಸನ ಕಥೆ ನಾವು ಕೇಳಿದ್ದೀವಿ, ಶಿಲುಬೆಗೇರಿಸಿದರು ಅಂತ. ನಿಜವೋ ಸುಳ್ಳೋ ಗೊತ್ತಿಲ್ಲ. ಬರ್ಟ್ರಂಡ್ ರಸಲ್ ಮುಂತಾದವರು ಇದೊಂದು ಕಟ್ಟು ಕಥೆ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಇಂಥ ಒಂದು ಪನಿಷ್ಮೆಂಟ್ ಸಾಮಾನ್ಯ ಆಗಿತ್ತು. ಇದು ಐತಿಹಾಸಿಕ ದಾಖಲುಗೊಂಡ ಅನೇಕರಲ್ಲಿ ನಡೆದ ಈ ಶಿಲುಬೆಗೇರಿಸೋ ಶಿಕ್ಷೆ ಅವತ್ತೆಲ್ಲ ಇತ್ತು. ಆದರೆ ಜೀಸಸ್ನ ವಿಷಯದಲ್ಲಿ ಇದೊಂದು ಕಟ್ಟು ಕಥೆ ಅಂತ ಬರ್ಟ್ರಂಡ್ ರಸಲ್ ಅವರು ಹೇಳ್ತಾರೆ. ಇನ್ನೂ ಕೆಲವರು ಅಭಿಪ್ರಾಯ ಪಡ್ತಾರೆ. ಇರಲಿ, ಒಂದು ವೇಳೆ ಇದು ಸತ್ಯ ಆಗಿದ್ದರೆ ಯೋಚನೆ ಮಾಡಿ, ಒಂದು ಕಟ್ಟಿಗೆಗೆ ನಿಮ್ಮನ್ನು ಬಿಗದಿದ್ದಾರೆ, ಕೈ ಕಾಲು, ಅಲ್ಲಿ ಮೊಳೆ ತಗೊಂಡು ಕೈಗೆ, ಎರಡು ಕೈಗೆ ಹೊಡಿತಾರೆ, ಕಾಲಿಗೆ ಹೊಡಿತಾರೆ, ಹಣೆಗೆ ಹೊಡಿತಾರೆ. ಆ ನೋವಿನಲ್ಲಿ ಭಗವಂತ ಇವರೇನು ಮಾಡ್ತಿದ್ದಾರೋ ಗೊತ್ತಿಲ್ಲ, ಇವರನ್ನು ಕ್ಷಮಿಸು ಅಂತ ಯಾವುದಾದರೂ ವ್ಯಕ್ತಿ ಕೇಳಿದ್ದಿದ್ದರೆ ಅವನು ಅಸಾಧಾರಣ ವ್ಯಕ್ತಿ ಆಗಿರಲಿಕ್ಕೆ ಬೇಕು. ಅವನು ಕ್ರಿಶ್ಚಿಯನ್ ಆಗಿರಲಿ, ಅವನು ಮುಸ್ಲಿಂ ಆಗಿರಲಿ, ಅವನು ಹಿಂದೂ ಆಗಿರಲಿ, ಆ ಮನುಷ್ಯ ಜೀವಿ ಅಸಾಧಾರಣ ವ್ಯಕ್ತಿ ಆಗಿರದ ಹೊರತು, ಎಕ್ಸ್ಟ್ರಾರ್ಡಿನರಿ ಆಗಿರದ ಹೊರತು ಈ ಮಾತು ಬಾಯಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಿಗೆ
ಈ ದೇಹ ಭಾವವನ್ನು ಮೀರೋದೇನಿದೆ? ಮಿಥಿಲಾಯಾಮ್ ದಹ್ಯಮಾನಾಯಾಮ್ ಮಮ ಕಿಂಚಿನ್ ನ ದಹ್ಯತೆ, ಜನಕ ಮಹಾರಾಜನ ಕಥೆಯಲ್ಲಿ ಕೇಳ್ತೀವಿ. ಶರೀರಕ್ಕೆ ಬೆಂಕಿ ಹತ್ತಿದರೂ ಮಮ ಕಿಂಚಿನ್ ನ ದಹ್ಯತೆ, ನನಗೇನಾಗಿಲ್ಲ, ಶರೀರಕ್ಕೆ ಹತ್ತಿದೆ ಬೆಂಕಿ. ಇದು ಬಹಳ ಬಹಳ ಎತ್ತರದ ಸಾಧನೆ. ಆದ್ದರಿಂದ ಇದೆಲ್ಲ ಧ್ಯಾನಾದಿಗಳು, ಸಮಾಧಿ, ಅದನ್ನೆಲ್ಲ ಮಾತಾಡಿ ಮುಂದೆ ಬಂದಂತೆ ಒಂದು ಮೂಲಭೂತ ಅತ್ಯಂತ ಪ್ರಮುಖ ಸಂಗತಿಗೆ ಭಾಗವತಕಾರರು ಬಂದು ನಿಲ್ತಾರೆ. ಅಪ್ಪ, ಈ ಜನ್ಮದಲ್ಲಿ ಈ ದೇಹಾತ್ಮ ಭಾವವನ್ನು ಇದು ಒಂದನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ, ಪೂರ್ತಿ ನಿವಾರಿಸಲಿಕ್ಕಲ್ಲ, ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆದರೂ ಅದೊಂದು ದೊಡ್ಡ ಸಾಧನೆ. ನಮ್ಮ ಕಾಲದಲ್ಲಿ ಇದ್ದಾರೆ. ರಾಜಾಜಿ ಅವರ ಚರಿತ್ರೆಯಲ್ಲಿ ಬರ್ತದೆ. ಮದ್ರಾಸ್ ಗವರ್ನರ್ ಆಗಿದ್ರಲ್ಲ, ಚಕ್ರವರ್ತಿ ರಾಜಗೋಪಾಲಾಚಾರಿ, ಅವರಿಗೆ ಹೆಬ್ಬಟ್ಟಿನ ಆಪರೇಷನ್ ಮಾಡಿದ್ರಂತೆ. ಆವಾಗ ಡಾಕ್ಟ್ರಿಗೆ ಅವ್ರು ಹೇಳಿದ್ರಂತೆ, ಎಚ್ಚರ ತಪ್ಪಿಸ್ಬೇಡಿ, ಈ ಶರೀರ ನಾನಲ್ಲ ಅಂತ ನಾನು ಅರಗಿಸ್ಕೊಂಡಿದ್ದೀನಿ ಈ ಮಾತನ್ನು. ಅದರದೊಂದು ಪರೀಕ್ಷೆ ಮಾಡಲಿ ಅಂತಲೇ ಭಗವಂತ ಇಂಥದ್ದೊಂದು ಸ್ಥಿತಿ ಕೊಟ್ಟಿದ್ದಾನೆ. ನೋಡ್ತಾ ಇರೋ ಹಾಗೆ ಆಪರೇಷನ್ ಮಾಡಿದ್ದಾರೆ, ಕೊಯ್ತಿದ್ದಾರೆ ಅದನ್ನು. ನಾನಲ್ಲ ಈ ಬೆರಳು. ಅಲ್ಲಿ ರಮಣ ಮಹರ್ಷಿ ವಿಷಯದಲ್ಲೂ ಇಂಥದ್ದೊಂದು ಘಟನೆಯನ್ನು ಉಲ್ಲೇಖಿಸ್ತಾರೆ. ಇವುಗಳ ಸತ್ಯಾಸತ್ಯತೆ ನನಗೆ ಗೊತ್ತಿಲ್ಲ, ಆದರೆ ಇಂಥದ್ದೊಂದು ಘಟನೆ ನಡೆದಿರಬಹುದಾಗಿದ್ದರೆ ಅವರು ದೊಡ್ಡವರು. ಅಂಥ ಒಂದು ಆ ನಿಟ್ಟಿನಲ್ಲಿ ಪ್ರಯತ್ನ ನಾವೆಲ್ಲ ಸಾಧಕರು ಮಾಡಬೇಕು ಅಂತ ಹೇಳ್ತಾ, ಇಲ್ಲಿ ಇದು ಚಾರ್ವಾಕ ಮತದ ಖಂಡನೆಯನ್ನು ಇಲ್ಲಿ ಸೂಚಿಸಿದ್ದಾರೆ ಅಂತ ಹೇಳಿದೆ. ಆ ವಿಷಯವನ್ನು ಮುಂದಿನ ಅನುಸಂಧಾನದಲ್ಲಿ ನೋಡೋಣ. ಸ್ವಲ್ಪ ವಿವರವಾಗಿ ಹೇಳಬೇಕಾದ ಸಂಗತಿ ಅದು. ಇವತ್ತಿನ ಅನುಸಂಧಾನವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.